ಕಳೆದ ವೆಬಿನಾರ್ನಲ್ಲಿ ಒಂದು ಟಾಪಿಕ್ ಇತ್ತು, ಪಂಚಕ್ಲೇಶಗಳು ಅಂತೇಳಿ ಅಂದ. ಅದಾದ್ಮೇಲೆ ಸುಮಾರು ವಿಷಯಗಳು ಬಂತು. ಕೆಲವರು ಅದನ್ನ ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಂತ, ಅಥವಾ ಕನ್ಫ್ಯೂಷನ್ ಜಾಸ್ತಿ ಆಯ್ತು ಅಂತೇಳಿ ಅಂತದೆಲ್ಲ. ಈಗ ಅದನ್ನೇ ಅದು ವೇದಾಂತ ಟೆಕ್ನಿಕ್, ಅದು ಪಂಚಕ್ಲೇಶಗಳದ್ದು. ಅದಕ್ಕೆ ಇಕ್ವಲೆಂಟ್ ಆಗಿ ಬುದ್ಧನ ಟೆಕ್ನಿಕ್ಗಳಿದೆ. ಅದು ಹಿಂಡ್ರನ್ಸಸ್ ಅಂತ ಅಂದು, ಅಡೆತಡೆಗಳು, ನೀವರ್ನಾಸ್ ಅಂತ ಬುದ್ಧ ಕರೆಯೋದು. 5 ಅಡೆತಡೆಗಳು. ಈ ಅಡೆತಡೆಗಳು ಏನು ಅಂತೇಳಿ ಅಂದ್ರೆ, ಒಂಥರ ಕರ್ಟೆನ್ಗಳಿದ್ದಂಗೆ ಇರುತ್ತೆ, ಪರದೆಗಳಿದ್ದಂಗೆ. ಆ ಪರದೆಯ ಆಚೆಗೆ ಸತ್ಯ ಇರುತ್ತೆ. ಈ ಪರದೆಗಳು ಇರೋದ್ರಿಂದ ಆ ಸತ್ಯದ ದರ್ಶನ ನಮಗಾಗಲ್ಲ ಅಂತ ಬುದ್ಧ ಹೇಳೋದು. ಯಾವ್ದದು 5 ಪರದೆಗಳು, ನಿವರ್ಣಗಳು ಅಥವಾ ಹಿಂಡ್ರನ್ಸಸ್ ಅಂತ? ಅದನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ ಈಗ. ಮೊದಲಿಗೆ ಪಂಚಕ್ಲೇಶಗಳು, ಇದನ್ನು ಹೋದ ವಾರ ಕವರ್ ಮಾಡಿದ್ವಿ. ಕಂಪ್ಯಾರಿಸನ್ಗೋಸ್ಕರ, ಹೋಲಿಕೆಗೋಸ್ಕರ ಅದನ್ನ ನೋಡೋಣ. ಯಾವ್ದ್ಯಾವ್ದದು? ಮೊದಲನೆಯದು ರಾಗ ಮತ್ತು ದ್ವೇಷ, ಇವೆರಡನ್ನು ಸಪರೇಟ್ ಆಗಿ ಇಟ್ಕೊಳ್ಳೋಣ. ಇದಾದ್ಮೇಲೆ ಅಹಂಭಾವ, ಅಹಂಕಾರಗಳು, ಭಯ ಮತ್ತು ಅವಿದ್ಯೆ ಅಥವಾ ಅಜ್ಞಾನ. ಯಾರೋ ಒಬ್ರು ಸೆಷನ್ ಜಾಯಿನ್ ಆಗಿದ್ದಾರೆ ಕನ್ನಡದಲ್ಲಿ. ಸತ್ಯವನ್ನ ಮರೆ ಮಾತಿರುವಂತ ಅಡೆತಡೆಗಳು ಅಂದ್ರೆ ಕರ್ಟೈನ್ಗಳು, ಪರದೆಗಳು ಅಂತ ಹೇಳ್ಬಹುದು. ಯಾಕೆಂದ್ರೆ ನಮಗ್ ಕಾಣ್ತಿರೋದು ಪರದೆಗಳೇ ಹೆಚ್ಚಾಗಿ ಕಾಣಿಸುತ್ತೆ. ಅದರಿಂದಾಗಿ ಅದರ ಆಚೆ ಇರುವಂತ ಸತ್ಯದ ದರ್ಶನ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಈ 5 ಅಡೆತಡೆಗಳು ಅಂತ. ಯಾವ್ದದು? ರಾಗ ಮತ್ತು ದ್ವೇಷ. ಪಂಚಕ್ಲೇಶಗಳಲ್ಲೇನಿದೆ ರಾಗ ದ್ವೇಷ, ಅದೇ ಸೇಮ್ ಇಲ್ಲೂ ಇದೆ. ಇದ್ ಬಿಟ್ರೆ ಉಳಿದದ್ದು 3 ಬದಲಾವಣೆಗಳಾಗತ್ತೆ. ಯಾವ್ದದು? ಅಲ್ಲಿ ಅಹಂಭಾವ, ಭಯ ಮತ್ತು ಅಜ್ಞಾನ ಅದೇನಿದೆ ಅದರ ಬದಲಾಗಿ ಉದ್ವೇಗತೆ, ಆಲಸ್ಯತನ ಮತ್ತು ಗೊಂದಲ. ತುಂಬಾ ಸಿಂಪಲ್ ಆಗಿದಾವೆ ಈ 3 ಕೂಡ. ಅವನ್ನ ಪಂಚಕ್ಲೇಶಗಳಿಗೆ ಹೋಲಿಸ್ಕೊಂಡ್ರೆ ಈ 3 ಸಿಂಪಲ್ ಆಗಿದೆ. ಈಗ ರಾಗ ದ್ವೇಷದ ಬಗೆಗಂತೂ ನಾವು ಅಭ್ಯಾಸ ಮಾಡಿದ್ವಿ. ಅದ್ರ ಬಗ್ಗೆ ಇನ್ನೇನು ಎಕ್ಸ್ಟ್ರಾ ಹೇಳೋ ಅಂತದೇನಿಲ್ಲ. ರಾಗ ಅಂದ್ರೆ ಯಾವುದೇ ರೀತಿಯ ಆಸೆ ಏನ್ ಬರುತ್ತೆ, ಬಯಕೆ ಏನ್ ಬರುತ್ತೆ, ಅದು ರಾಗ. ಅದು ಯಾವುದೇ ರೀತಿಯದಿರ್ಬಹುದು. ನಮ್ಮ ಈ ಸೆನ್ಸರಿ ಆರ್ಗನ್ಸ್ ಏನಿದೆ, ಇಂದ್ರಿಯದ್ದು, ಇಂದ್ರಿಯ ರಾಗಗಳಷ್ಟೇ ಅಲ್ಲ, ಯಾವುದೇ ರೀತಿಯ ರಾಗ ಇರ್ಬೋದು. ಉದಾಹರಣೆಗೆ ಯಾರಿಗೋ ಏನನ್ನ ಹೇಳ್ಕೊಡುವಂಥದ್ದು, ಅಥವಾ ಇನ್ನು ಎಲ್ಲೋ ಯಾವುದನ್ನು ತೋರಿಸ್ಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಆಸೆಗಳಲ್ಲೇ ಬರ್ತಾ ಇರತ್ತೆ. ಯಾವುದೇ ರೀತಿಯ ಆಸೆ ಇದ್ರೂ ಕೂಡ ಅದು ರಾಗ, ಬಯಕೆಗಳು. ಹಾಗೆ ದ್ವೇಷ, ಇದರ ವಿರುದ್ಧವಾದಂಥದ್ದು. ಇದಿಷ್ಟ ಆಗಲ್ಲ ನನಗೆ, ಇದು ಬೇಡ ನನಗೆ, ಅದು ಬೇಡ ನನಗೆ ಅನ್ನುವಂಥದ್ದು. ರಾಗ ಅನ್ನೋದು ಬೇಕುಗಳು, ದ್ವೇಷ ಅನ್ನೋದು ಬೇಡಗಳು. ಇವೆರಡು ಅಲ್ಲದೆ ಇನ್ನು 3 ಯಾವುದು? ಉದ್ವೇಗತೆ. ಉದ್ವೇಗತೆ ಅನ್ನುವಂಥದ್ದು, ಎಜಿಟೇಷನ್ ಏನಿದೆ, ಇದು ಕೂಡ ನಮಗೆ ಬರ್ತಾ ಇರುತ್ತೆ ಆಗಾಗ, ಮತ್ತೆ ಹೋಗ್ತಾ ಇರುತ್ತೆ. ಉದ್ವೇಗತೆ ಆಗಾಗ ಆಗ್ತಾ ಇರುತ್ತೆ ಪ್ರತಿದಿನ. ಹಾಗೆ ಆಲಸ್ಯತನ ಅನ್ನುವಂಥದ್ದು ಕೂಡ ಬಂದೋಗ್ತಾ ಇರುತ್ತೆ. ಮತ್ತೆ ಮನಸ್ಸಿನಲ್ಲಿ ಗೊಂದಲಗಳು ಕೂಡ ಉಂಟಾಗ್ತಾ ಇರ್ತವೆ, ಮತ್ತೆ ಆ ಗೊಂದಲಗಳು ಪರಿಹಾರ ಆಗ್ತಿರ್ತವೆ. ಅನುಮಾನಗಳಿರ್ಬೋದು, ಗೊಂದಲಗಳಿರ್ಬೋದು. ಈಗ ಉದ್ವೇಗತೆಯನ್ನ ಹೆಂಗ್ ಗುರುತಿಸೋದು? ಅದ್ರ ವಿರುದ್ಧವಾದಂತಹ ಪದ ಹೇಳ್ಬೋದಾ?
ನಿರಾಳತೆ. ನಿರಾಳತೆ. ಮತ್ತೆ ನಿರಾಳತೆ ಒಳ್ಳೆಯ ಪದ. ಮತ್ತೆ ಯಾವ್ದಾದ್ರು ಪದಗಳು ಹೇಳ್ಬಹುದಾ? ಶಾಂತತೆ. ಶಾಂತತೆ ಅಥವಾ ಸಮಾಧಾನ ಅಂತ ಹೇಳ್ಬೋದಾ? ಅಂದ್ರೆ ಈ ಕ್ಷಣದಲ್ಲಿ ಶಾಂತಿ ಅಥವಾ ಸಮಾಧಾನ ಇಲ್ಲ ಅಂದ್ರೆ ಉದ್ವೇಗತೆ ಇದೆ ಅಂತಂಗೆ, ಅಥವಾ ಈ ಕ್ಷಣದಲ್ಲಿ ಉದ್ವೇಗತೆ ಇಲ್ಲ ಅಂದ್ರೆ ಶಾಂತಿ ಸಮಾಧಾನದಿಂದ ಇದೀವಿ ಅಂತ. ಎರಡು ವಿರುದ್ಧಾರ್ಥಕ ಪದಗಳು. ಅತಿ ಆತುರ. ಅತಿ ಆತುರ ಆಗ್ಬೋದಾ? ಅದು ಉದ್ವೇಗತೆ. ಅದೇ ನಾನು ಅದ್ರ ವಿರುದ್ಧ ಉದ್ವೇಗತೆಯಲ್ಲಿ. ಕೇಳಿದ್ದು. ಓಕೆ ಉದ್ವೇಗತೆಯಲ್ಲಿ ಆಯ್ತು, ಕರೆಕ್ಟ್. ಓಕೆ ಓಕೆ, ಸರಿ ಸರಿ. ಅದರ ವಿರುದ್ಧದಲ್ಲಿ ಈಗೇನಂದ್ರೆ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಉದ್ವೇಗತೆ ಇರಬಹುದು, ಇಲ್ಲ ಸಮಾಧಾನ ಇರಬಹುದು, ಶಾಂತಿ ಇರಬಹುದು. ಇದನ್ ಬಿಟ್ಟು ಮತ್ತಿನ್ನೇನಿರಲ್ಲ. ಅದನ್ನ ನಾವು ಪರಿಶೀಲಿಸೋದು, ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಉದ್ವೇಗತೆ ಇದೆಯಾ ಅಥವಾ ಸಮಾಧಾನ ಇದೆಯಾ ಅನ್ನುವಂಥದ್ದು. ಆ ಮುಖಾಂತರ ಉದ್ವೇಗತೆಯನ್ನು ಗುರುತಿಸಬಹುದು. ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಅಂತ ಹೇಳಿದ್ರೆ ಉದ್ವೇಗತೆ ಇದೆ ಅಂತ, ಅಥವಾ ಉದ್ವೇಗತೆ ಇದೆ ಅಂದ್ರೆ ಸಮಾಧಾನ ಶಾಂತಿ ಇರೋದಿಲ್ಲ ಅಂತ. ಅದೊಂದು ಸಪೋರ್ಟ್ ಉಪಯೋಗಿಸ್ಕೋಬಹುದು ನಾವು. ಹಾಗೆ ಆಲಸ್ಯತನ, ಇದಕ್ಕೆ ವಿರುದ್ಧವಾದಂಥದ್ದು ಚೈತನ್ಯ. ಚೈತನ್ಯ. ಸರಿ ಮೇಡಮ್. ಮತ್ತೆ ಯಾವ್ದಾದ್ರು ಚಟುವಟಿಕೆ ಉಳ್ಳವರು. ಚಟುವಟಿಕೆ ಉಳ್ಳಂತದ್ದು. ಅತಿ ಆಸೆ. ಅಲ್ಲ, ಆಲಸ್ಯತನಕ್ಕೆ. ಆಲಸ್ಯತನ. ಆಲಸ್ಯತನದ ವಿರುದ್ಧ ಉತ್ಸಾಹಿ. ಉತ್ಸಾಹಿ. ಚೈತನ್ಯ, ಉತ್ಸಾಹ ಅಂತ ಹೇಳ್ಬೋದು. ಅಂದ್ರೆ ಆಲಸ್ಯತನ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಇದೆಯಾ, ಅಥವಾ ಉತ್ಸಾಹ ಇದೆಯಾ, ಅಥವಾ ಚೈತನ್ಯ ಇದೆಯಾ, ಅದನ್ನ ಪರಿಶೀಲಿಸ್ಕೊಂಡ್ಬಿಟ್ರೆ ಗೊತ್ತಾಗತ್ತೆ ಈ ಕ್ಷಣದಲ್ಲಿ ಆಲಸ್ಯತನ ಇದೆಯಾ ಅಥವಾ ಉತ್ಸಾಹ ಚೈತನ್ಯ ಅಂತದಿದೆಯಾ ಅಂತ. ಆ ಮುಖಾಂತರ ಅದನ್ನ ಗುರುತಿಸಬಹುದು ನಾವು, ಆಲಸ್ಯತನದ ಮನಸ್ಥಿತಿಯನ್ನ. ಈಗ ಗೊಂದಲದ ಮನಸ್ಥಿತಿ, ಇದರ ವಿರುದ್ಧವಾದಂತ ಪದ ಯಾವುದು? ತಟಸ್ಥ. ತಟಸ್ಥ ಅಥವಾ ನಿರ್ಲಿಪ್ತತೆ. ನಿರ್ಲಿಪ್ತತೆ. ಮತ್ತೆ ಬೇರೆಯವ್ರು ಯಾರಾದ್ರೂ ಟ್ರೈ ಮಾಡ್ತೀರಾ? ಗೊಂದಲ ಇಲ್ಲಪ್ಪ ಅಂತ ಹೇಳಂದ್ರೆ ಶಾಂತತೆ. ಶಾಂತತೆ ಅಲ್ಲ, ಸ್ವಲ್ಪ ಹತ್ತಿರದಲ್ಲಿದ್ದೀರಾ, ಸ್ವಲ್ಪ ಬೇರೆ ಆಗುತ್ತೆ. ಸ್ಪಷ್ಟತೆ. ಸ್ಪಷ್ಟತೆ. ಸ್ಪಷ್ಟತೆ ಸ್ಥಿತಿಯಲ್ಲಿರೋದು. ಏನು ಗೊಂದಲ ಇಲ್ಲ, ಸ್ಪಷ್ಟತೆ ಇದೆ ಅಂತ. ಈಗ ಈ ಕ್ಷಣದಲ್ಲಿ ಗೊಂದಲ ಇರಬಾರ್ದು ಅಂತಲ್ಲ, ನಮ್ಮ ಕೆಲಸ ಇಲ್ಲಿ ಅದನ್ನ ಗುರುತಿಸುವಂಥದ್ದಷ್ಟೇ. ಉದ್ವೇಗತೆ ಇರಬಾರ್ದು, ಆಲಸ್ಯತನ ಇರಬಾರ್ದು ಅಂತಲ್ಲ. ಆ ಸ್ಥಿತಿಗಳನ್ನ, ಆ ಅಡೆತಡೆಗಳ ಸ್ಥಿತಿಗಳನ್ನ ಗುರುತಿಸುವುದರ ಪ್ರಯತ್ನ ಮಾಡ್ತಾ ಇದೀವಿ ನಾವು ಅಷ್ಟೇ. ಈ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ಗೊಂದಲ ಇದೆ, ಅಥವಾ ಗೊಂದಲ ಇದ್ದಾಗ ಯಾವುದೇ ಸ್ಪಷ್ಟತೆ ಇರೋದಿಲ್ಲ. ಎರಡರಲ್ಲಿ ಒಂದಿರುತ್ತೆ ಯಾವ್ದಾದ್ರು. ಆ ಮುಖಾಂತರ ಗೊಂದಲವನ್ನ ನಾವು ಗುರುತಿಸಬಹುದು, ಗೊಂದಲದ ಮನಸ್ಥಿತಿಯನ್ನ ಗುರುತಿಸಬಹುದು. ಇವೇ 5. ಒಂದು ರಾಗ ದ್ವೇಷ, ಅದನ್ನ ಹೋದ್ ಸಾರಿ ನೋಡಿದ್ವಿ ಡೀಟೇಲ್ ಆಗಿ. ಉದ್ವೇಗತೆ, ಆಲಸ್ಯತನ ಮತ್ತು ಗೊಂದಲದ ಮನಸ್ಥಿತಿ, ಈ ಮೂರನ್ನ ನೆನ್ಪಿಟ್ಕೊಳ್ಳೋದು. ಪ್ರತಿ ಬಾರಿ ಧ್ಯಾನಕ್ಕೆ ಕುಳಿತುಕೋಬೇಕಾದ್ರೆ ಅಥವಾ ಪ್ರತಿ ಬಾರಿ ನಮಗೆ ಏನೇ ನೆನಪಾದ್ರು ಕೂಡ ಧ್ಯಾನದ ಬಗೆಗೆ ಈ ಮೂರನ್ನು ಪರಿಶೀಲಿಸೋದು. ಈ ಕ್ಷಣದಲ್ಲಿ ನನ್ನ ಮನಸ್ಸಿನೊಳಗೆ ಉದ್ವೇಗತೆ ಇದೆಯಾ ಅಥವಾ ಸಮಾಧಾನ ಇದೆಯಾ, ಆಲಸ್ಯತನ ಇದೆಯಾ ಅಥವಾ ಉತ್ಸಾಹ ಇದೆಯಾ, ಗೊಂದಲ ಇದೆಯಾ ಅಥವಾ ಸ್ಪಷ್ಟತೆ ಇದೆಯಾ. ಅಂದ್ರೆ ಇಲ್ಲಿ ನಮ್ ಕೆಲಸ ಈ ಸತ್ಯವನ್ನ ಮರೆಮಾಚೋ 5 ಅಡೆತಡೆಗಳೇನಿದೆ ಅವುಗಳನ್ನ ಗುರುತಿಸುವುದು. ಯಾವಾಗ ನಾವು ಅದನ್ನ ಗುರುತಿಸ್ತೀವಿ, ಯಾವಾಗ ಅರಿತೀವಿ, ಅದೇ ಪರಿಹಾರ. ಅರಿವೇ ಪರಿಹಾರ.
ಸರಿನಾ? ಏನಾದರೂ ಪ್ರಶ್ನೆ ಇದೆಯಾ ಈ 5 ಅಡೆತಡೆಗಳ ಬಗೆಗೆ? ಅರ್ಥ ಆಗಿರೋದಲ್ವಾ ಈ 5? ಮುಂದಕ್ಕೆ ಹೋಗೋಣ. ಈ 5 ಅಡೆತಡೆಗಳಿರ್ಬೋದು ಅಥವಾ ಪಂಚಕ್ಲೇಶಗಳಿರ್ಬೋದು, ಒಟ್ಟಾಗಿ ಎಷ್ಟಾಗತ್ತೆ? ಇದು 8 ಆಗತ್ತೆ. 8 ಕೂಡ ಈ ನಮ್ಮ ಅಭ್ಯಾಸದ ಕ್ರಮ ಏನಂದ್ರೆ ಅವುಗಳನ್ನ ಅರಿಯುವುದು, ಆ ಸ್ಥಿತಿಗಳನ್ನ ಅರಿಯುವುದು ಮತ್ತು ಈ ಕ್ಷಣದಲ್ಲಿ ಇರುವಿಕೆ, ಉಪಸ್ಥಿತಿ, ಅರಿವು, ಅವೇರ್ನೆಸ್, ಉಪಸ್ಥಿತಿ, ಪ್ರೆಸೆನ್ಸ್, ಮತ್ತು ಅದರ ಜೊತೆಗೆ ಪರಿಶೀಲನಾತ್ಮಕ, ಅನ್ವೇಷಣಾತ್ಮಕ ಮನಸ್ಥಿತಿ ಅಂದ್ರೆ ಅನುಭವ. ಈ ಕ್ಷಣದ ಒಂದು ಅನುಭವ ಅಲ್ವಾ? ಇವೆಲ್ಲವೂ ಕೂಡ ಒಂದು ಅನುಭವ. ಉದ್ವೇಗತೆ ಅನ್ನುವಂಥದ್ದು ಒಂದು ಮನಸ್ಸಿನಲ್ಲಿ ಆಗುವ ಅನುಭವ. ಅದು ಆ ಅನುಭವವನ್ನ ಪರಿಶೀಲಿಸುವುದು, ಅದು ಹೇಗಿದೆ ಅನುಭವ ಅಂತ ಅನ್ವೇಷಿಸುವುದು, ಅರಿಯುವುದು ಮತ್ತು ಅದರ ಜೊತೆಗಿರುವಂಥದ್ದು ಉಪಸ್ಥಿತಿ, ಪ್ರೆಸೆನ್ಸ್. ಈ 3 ಗುಣಧರ್ಮಗಳು ಒಂದು ರೀತಿಯ ಅಡಿಪಾಯವನ್ನ ಕೊಡ್ತವೆ ಧ್ಯಾನಕ್ಕೆ. ಈ 3 ಗುಣಧರ್ಮಗಳು ನಾವು ಪ್ರತಿ ಕ್ಷಣನೂ ಬೇಕು. ಏನೇ ಕೆಲಸ ಮಾಡ್ತೀವಿ ಅಂದ್ರೆ ಈ 3 ಗುಣಧರ್ಮಗಳು ಬೇಕು ನಮಗೆ. ಅರಿವು ಇರ್ಬೇಕು, ಈ ಕ್ಷಣದಲ್ಲಿ ಪ್ರೆಸೆನ್ಸ್ ಇರಬೇಕು, ಉಪಸ್ಥಿತಿ, ಅದರ ಜೊತೆಗೆ ಏನ್ ಮಾಡ್ತಿದೀವಿ ಅನ್ನುವಂಥದ್ದು ಸ್ಪಷ್ಟತೆ ಇರ್ಬೇಕು, ಅದು ಪರಿಶೀಲನಾತ್ಮಕವಾದಂಥದ್ದು. ಈಗ ಈ 5 ಅಡೆತಡೆಗಳಿಂದ ಅವು ಯಾವುವು ಅಂತ ನೋಡಿದೀವಿ. ಅವುಗಳಿಂದ ಯಾವ ರೀತಿ ಮುಕ್ತಿಯನ್ನ ಪಡೆಯುವುದು? ಹೋದ ಬಾರಿ ನೋಡಿದ್ದು ಪತಂಜಲಿ ಮಹರ್ಷಿದ್ದು, ಈ ಸಾರಿ ನೋಡ್ತಾ ಇರುವಂತದ್ದು ಬುದ್ಧನ ಟೆಕ್ನಿಕ್ಗಳು. ಈ ಬಯಕೆಗಳು ಅಂದ್ರೆ ಆಸೆಗಳೇನಿದೆ ಮತ್ತು ಇತರೆ ಅಡೆತಡೆಗಳು, ಒಟ್ಟು 5 ಇದೆ. ಬಯಕೆಗಳು ಮತ್ತು ಇತರೆ 4 ಅಡೆತಡೆಗಳು, ಇವುಗಳನ್ನ ಅನುಭವಿಸುವ ಅಡಿಪಾಯಗಳು. ಯಾವ ರೀತಿ ಅದರ ಅನುಭವವನ್ನ ಅರಿಯುವುದು ಅಂತ. ಈ 5 ಸ್ಥಿತಿಗಳ ಅನುಭವದ ಅರಿವು. ಬಯಕೆಗಳು ಮತ್ತು ಇತರೆ ಅಡೆತಡೆಗಳು ಸ್ವತಃ ಸಮಸ್ಯೆ ಅಲ್ಲ. ಅದು ಸಮಸ್ಯೆ ಅಂದ್ರೆ ಅವುಗಳನ್ನ ಅರಿವಿಲ್ಲದೆ ಅನುಭವಿಸ್ತೀವಲ್ಲ ಅದು. ಉದಾಹರಣೆಗೆ ಆಲಸ್ಯತನ ಬಂದಿರುತ್ತೆ. ಆಲಸ್ಯತನ ಬಂದಿರೋದು ಗೊತ್ತಾಯ್ತು ನಮಗೆ ಅಂತ ಹೇಳಿದ್ರೆ ಅದಂಥ ದೊಡ್ಡ ಸಮಸ್ಯೆ ಆಗಲ್ಲ. ಆಲಸ್ಯತನವನ್ನ ಅರಿಯುವುದು, ಅದನ್ನ ಮಾಡಿದಾಗ ದೊಡ್ಡ ಸಮಸ್ಯೆ ಆಗಲ್ಲ. ಅದನ್ನ ಅರಿಯದೆ ಆಲಸ್ಯತನ ಬಂತು ಅಂತ ಹೇಳಿ ಅಂದ್ರೆ ಅದು ಹಾಗೆ ಇತ್ತು ಅಂದ್ರೆ ಅದು ದೊಡ್ಡ ಸಮಸ್ಯೆ ಆಗತ್ತೆ. ಹಾಗೆ ಉದ್ವೇಗತೆ ಇದ್ದಾಗ ಏನೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆ ಉದ್ವೇಗತೆ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಆ ಉದ್ವೇಗತೆಯನ್ನು ಅರಿಯದೆ ಇರುವಂತದ್ದು ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ ಆ ಉದ್ವೇಗತೆ ಇದ್ದಾಗ ನಾವೇನ್ ಕೆಲಸ ಮಾಡ್ತೀವಿ ಅದು ಒಂದು ಸೈಡು. ಇನ್ನೊಂದು, ಅದೇ ಕೆಲಸವನ್ನ ನಾವು ಶಾಂತ ರೀತಿಯಿಂದ ಮಾಡಿದಾಗ ಬದಲಾವಣೆ ಅಂತ ಇರುತ್ತಲ್ವಾ. ಯಾವುದೋ ಒಂದು ಕೆಲಸ ಉದ್ವೇಗತೆಯಿಂದ ಮಾಡ್ತೀವಪ್ಪ, ಅದನ್ನೇ ಸಮಾಧಾನದಿಂದ ಮಾಡ್ತೀವಿ. ಎರಡಕ್ಕೂ ಬದಲಾವಣೆ ಇದೆಯಾ? ಅಲ್ಲಿ ಸಹಾಯಕ್ಕೆ ಬರೋದು ಅಂತ ಹೇಳಿದ್ರೆ ಅರಿವು. ನಾವು ಏನಾದ್ರೂ ಆ ಕೆಲಸವನ್ನ ಉದ್ವೇಗತೆಯ ಅರಿವಿಲ್ಲದೆ ಮಾಡಿದಾಗ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಅದು ಉದ್ವೇಗತೆ ಇರ್ಲಿ, ಆದ್ರೆ ಎಲ್ಲಿವರೆಗೆ ಅದರ ಅರಿವಿರುತ್ತೋ ಆಗ ನಾವು ಏನ್ ಅನ್ಕೊಂಡಿರ್ತೀವಿ ಅದನ್ನ ಮಾಡ್ತೀವಿ. ಇಲ್ಲ ಅಂತ ಹೇಳಿ ಅಂದ್ರೆ ಸುಮ್ಮನೆ ಎಳ್ಕೊಂಡು ಹೋಗ್ಬಿಡತ್ತದು. ಉದಾಹರಣೆಗೆ ಯಾರಿಗೂ ಏನೋ ಅನ್ನೋದು, ಯೋಚನೆನೂ ಮಾಡದೆ ಕೋಪ ಬಂತು ಅಂತ ಬೈದ್ ಬಿಟ್ಟಿರ್ತೀವಿ. ಸರಿ ತಪ್ಪು ಅಂತ ಬೈದಿರಲ್ಲ, ಕೋಪ ಬಂತು ಅದಕ್ಕೆ ಬೈದಿರ್ತೀವಿ ಅಲ್ವಾ. ಯಾವಾಗ ಆ ಕೋಪದ ಅರಿವಾಗಿ ಇರುತ್ತೋ ಆಗ ಅದನ್ನ ಮಾಡಕ್ ಹೋಗಲ್ಲ ನಾವು ಆ ಕೆಲಸಗಳನ್ನ. ಈ 3 ಗುಣಧರ್ಮಗಳನ್ನ ನೋಡಿದ್ರೆ ಅರಿವು, ಉಪಸ್ಥಿತಿ ಮತ್ತು ಪರಿಶೀಲನಾತ್ಮಕವಾದಂತ ಸ್ಥಿತಿ. ಈ ಬಯಕೆಗಳು ಮತ್ತು ಇತರೆ ಅಡೆತಡೆಗಳೇನಿದೆ ಅವುಗಳನ್ನ ಗುರುತಿಸುವುದು, ಆಮೇಲೆ ಅವುಗಳನ್ನ ಸ್ವೀಕರಿಸೋದು. ಅದು ಹೇಗಿದೆ ಹಾಗೆ ಸ್ವೀಕರಿಸೋದು. ಹೌದಪ್ಪ, ಈ ಕ್ಷಣದಲ್ಲಿ ಉದ್ವೇಗತೆ ಇದೆ, ಈ ಕ್ಷಣದಲ್ಲಿ
ಆಲಸ್ಯತನ ಇದೆ, ಅದನ್ನ ಸ್ವೀಕರಿಸೋದು, ಅದು ಹೇಗಿದೆ ಹಾಗೆ ಅದನ್ನ ಅನ್ವೇಷಿಸೋದು, ಆ ಮನಸ್ಥಿತಿಯನ್ನ, ಆಮೇಲೆ ಒಪ್ಪಿಕೊಳ್ಳುವುದು ಅದನ್ನ, ಮತ್ತೆ ಅದನ್ನ ಹಾಗೆ ಇರಲು ಬಿಡುವುದು. ಬದಲಾವಣೆ ಮಾಡುವ ಯಾವುದೇ ಪ್ರಯತ್ನ ಬೇಡ. ಇಲ್ಲಿ ಪ್ರಯತ್ನ ಅಂದ್ರೆ ಬರೀ ಅರಿಯುವ ಪ್ರಯತ್ನ. ಆ ಅರಿವೇ ಗುರು, ಅರಿವೇ ಪರಿಹಾರ. ಅದೇನ್ ಪರಿಹಾರ ಕೊಡುತ್ತೆ ಆಮೇಲೆ. ಏನಿದೆ ಅಭ್ಯಾಸ? ಈ 5 ಅಡೆತಡೆಗಳೇನಿದೆಯಲ್ಲ, ಬಯಕೆಗಳು ಮತ್ತು ಇತರೆ ಅಡೆತಡೆಗಳು, ಅವು ಇಲ್ಲದೆ ಇರುವಂತ ಸ್ಥಿತಿಯನ್ನು ಇರುತ್ತೆ ಆಗಾಗ, ಅಲ್ವಾ? ಅದನ್ನ ಗುರುತಿಸೋದು. ಆಮೇಲೆ ಅವು ಇಲ್ಲದೆ ಈ ಕಣದಲ್ಲಿ ಇಲ್ಲ ಅನ್ನೋದನ್ನ ಗುರುತಿಸ್ತೀವಿ. ಅದರ ಅರ್ಥ ಹಾಗೇ ಇರುತ್ತೆ ಅಂತಲ್ಲ ಆ ಸ್ಥಿತಿ. ಈ ಅಡೆತಡೆಗಳು ಬರ್ತವೆ, ಆ ಬರುವಿಕೆಯನ್ನ ಗುರುತಿಸೋದು. ಹೌದಪ್ಪ, ಈ ಕ್ಷಣದಲ್ಲಿ ಬಯಕೆಗಳು ಅಥವಾ ಇತರೆ ಅಡೆತಡೆಗಳು, ಉದಾಹರಣೆಗೆ ಎಜಿಟೇಷನ್, ಉದ್ವೇಗತೆ ಬಂತು ಈ ಕ್ಷಣದಲ್ಲಿ, ಅದನ್ನ ಗುರುತಿಸೋದು ಬಂದ ತಕ್ಷಣನೇ, ಅರಿಯುವುದು ಬಂದ ತಕ್ಷಣನೇ. ಆಮೇಲೆ ಅದು ಸ್ವಲ್ಪ ಹೊತ್ತು ಇರುತ್ತೆ, ಆ ಇರುವಿಕೆಯನ್ನ ಅರಿಯುವುದು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೊರಟು ಹೋಗುತ್ತೆ, ಆ ಹೊರಟು ಹೋಗುವಿಕೆಯನ್ನ ಅರಿಯುವುದು. ಮತ್ತೆ ಅದು ಹೊರಟು ಹೋಗಿದೆ ಅನ್ನುವಂಥ ಆ ಮನಸ್ಥಿತಿಯನ್ನ ಅರಿಯುವುದು. ಹೇಗಿದು ಒಂದು ಇಮೇಜ್ ಅಲ್ಲಿ ತೋರ್ಸೋದು ಅಂತ ಹೇಳಂದ್ರೆ, ಮೊದಲಿಗೆ ಈ ಕ್ಷಣದಲ್ಲಿ ಬಯಕೆಗಳು ಅಥವಾ ಈ ಅಡೆತಡೆಗಳು, 5 ಅಡೆತಡೆಗಳು ಇಲ್ಲದಿರುವಿಕೆಯ ಸ್ಥಿತಿ. ಅದು ಯಾವಾಗ್ಲೇ ಬರ್ಬೋದು, ಅದನ್ನು ಗುರುತಿಸೋದು. ಈ ಕ್ಷಣದಲ್ಲಿ ಯಾವುದೂ ಅಡೆತಡೆಗಳು ಇಲ್ಲ ನನ್ನ ಅನುಭವದಲ್ಲಿ ಅಂತ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವು ಬರ್ತವೆ, ಯಾವುದೋ ಒಂದು ಬರುತ್ತೆ. ಉದಾಹರಣೆಗೆ ಉದ್ವೇಗತೆ ಬರಬಹುದು, ಆಲಸ್ಯತನ ಬರಬಹುದು, ಗೊಂದಲಮಯ ಸ್ಥಿತಿ ಬರಬಹುದು, ಅಥವಾ ಬಯಕೆ ಬರಬಹುದು ಯಾವುದೋ ಒಂದು, ಅಥವಾ ದ್ವೇಷ ಬರಬಹುದು, ಯಾವ್ದಾದ್ರು ಬರುತ್ತೆ. ಆ ಬರೋದನ್ನ ಗುರುತಿಸೋದು. ಆಮೇಲೆ ಅದು ಸ್ವಲ್ಪ ಹೊತ್ತು ಇರುತ್ತೆ, ಆ ಇರುವಿಕೆಯನ್ನು ಗುರುತಿಸೋದು. ಸ್ವಲ್ಪ ಹೊತ್ತು ಆದ್ಮೇಲೆ ಹೊರಟೋಗುತ್ತೆ, ಆ ಹೊರಟು ಹೋಗುವಿಕೆಯನ್ನು ಗುರುತಿಸೋದು. ಈಗ ಉದಾಹರಣೆಗೆ ಉದ್ವೇಗತೆ ಬರುವಿಕೆ ಅದ್ ಬಂತು ಅಂದ್ರೆ, ಈ ಕ್ಷಣದಲ್ಲಿ ಉದ್ವೇಗತೆ ಬಂತು, ಇನ್ನೂ ಸ್ವಲ್ಪ ಹೊತ್ತಿದೆ, ಆಮೇಲೆ ಈಗ ಹೊರಟು ಹೋಯ್ತು, ಈಗ ಉದ್ವೇಗತೆ ಇಲ್ಲ, ಅದರ ನಿರ್ಮೂಲನೆ ಆಗಿದೆ. ಈ 5 ಸ್ಥಿತಿಗಳನ್ನ ಗಮನಿಸೋದು, ಇದೇ ಅಭ್ಯಾಸ. ಇಲ್ಲಿ ನಾವು ಏನು ಸಾಧನೆ ಅಂತೇಳಂದ್ರೆ ಬದಲಾಯಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಇಲ್ಲಿ ಪ್ರಯತ್ನ ಅಂದ್ರೆ ಬರೀ ಸಾಕ್ಷಿ ಮನೋಭಾವದಿಂದ ನೋಡೋದಷ್ಟೇ, ಅರಿಯುವುದಷ್ಟೇ. ಅಷ್ಟು ಸಾಕು, ಉಳಿದದ್ದೆಲ್ಲ ಆ ಅರಿವೇ ಪರಿಹಾರ, ಆ ಅರಿವೇ ಗುರು. ಈ 5 ಅಡೆತಡೆಗಳ ನಿವಾರಣೆಯನ್ನ ಆ ಅರಿವೇ ಮಾಡುತ್ತೆ. ಇಲ್ಲ ಅಂದ್ರೆ ನಾವು ಹೊಡೆದಾಡ್ಕೊಳ್ತಾನೇ ಇರ್ತೀವಿ, ನಮ್ ಜೀವನದ ಜೊತೆಗೆ ನಮ್ಮ ಒಳಗಡೆನೆ ಹೊಡೆದಾಟ ನಡೀತಾನೆ ಇರುತ್ತೆ. ಅಯ್ಯೋ, ಗೊಂದಲಮಯ ಯಾಕೆ ಆಗ್ತಾ ಇದೆ ಮನಸ್ಸು, ನನಗೆ ಸ್ಪಷ್ಟತೆ ಬೇಕು, ನನಗೆ ಉದ್ವೇಗತೆ ಯಾಕಿದೆ, ಸಮಾಧಾನ ಇರ್ಬೇಕು ಮನಸ್ಸು, ಯಾಕಿರಲ್ಲ ಇದು, ಸಮಾಧಾನವಾಗಿರ್ಬೇಕಿದು, ಆಲಸ್ಯತನ ಯಾಕೆ ಬರ್ತಾ ಇದೆ ನನಗೆ, ಈ ರೀತಿ ಹೊಡೆದಾಡ್ಕೊಂಡಿದ್ರೆ ನಮ್ ಜೊತೆಗೆ ನಾವು ಹೊಡೆದಾಡ್ತಾನೆ ಇರ್ತೀವಿ ಅಲ್ವಾ? ಯಾವಾಗ ನಾವು ನಮ್ಮ ಉದ್ವೇಗತೆ, ನಮ್ಮ ಆಲಸ್ಯತನ, ನಮ್ಮ ಮನಸ್ಸಿನಲ್ಲಿಯ ಗೊಂದಲತೆಯ ಜೊತೆಗೆ ಆರಾಮಾಗಿರ್ತೀವಿ, ಆ ಮನಸ್ಥಿತಿಯಲ್ಲೂ ಕೂಡ ಸ್ಪಷ್ಟತೆಯನ್ನು ಹೊಂದಿ ಆರಾಮವಾಗಿದ್ರೆ, ಸ್ಪಷ್ಟತೆ ಅಂದ್ರೆ ಈ ಕ್ಷಣದಲ್ಲಿ ಗೊಂದಲಮಯ ಇದ್ರೂ ಕೂಡ ಆ ಗೊಂದಲಮಯ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ. ಮನಸ್ಥಿತಿ ಸ್ಪಷ್ಟವಾಗಿದೆ ಅಂತಲ್ಲ, ಸ್ಪಷ್ಟವಾದಂತ ಅರಿವು, ಆ ಸ್ಥಿತಿಯ ಅರಿವು ಅದರ ಜೊತೆಗಿದ್ರೆ ಅಷ್ಟೇ ಸಾಕಲ್ವಾ ಜೀವನದಲ್ಲಿ. ಸಮಾಧಾನ ಇದ್ರೆ ಮಾತ್ರ ನಾನು ಆರಾಮಾಗಿರ್ತೀನಿ, ಉತ್ಸಾಹ ಇದ್ದಾಗ ಮಾತ್ರ ನಾನು ಆರಾಮಾಗಿರ್ತೀನಿ, ನನಗೆ ಖುಷಿ ಆಗತ್ತೆ, ಸ್ಪಷ್ಟತೆ ಇದ್ದಾಗ ಮಾತ್ರ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಂದ್ರೆ ನಮಗ್ ನಾವೇ ಕಂಡೀಷನ್ಗಳನ್ನ ಹಾಕೊಳ್ತಾ ಇದೀವಿ. ಇದಕ್ ಪರಿಹಾರ ಏನು? ಉದ್ವೇಗತೆ, ಗೊಂದಲ ಮತ್ತು ಆಲಸ್ಯತನದ ಸ್ಪಷ್ಟ ಅರಿವು, ಅವುಗಳ ಜೊತೆಗೆ ಆರಾಮಾಗಿರುವಂಥದ್ದು. ಅದು ಬಂದ್ರೂ ಕೂಡ
ಅವುಗಳನ್ನ ನಾವು ಸ್ಪಷ್ಟವಾಗಿ ಅರ್ಥಾಗ ಅವುಗಳಿಂದ ಅಂತ ಹಾನಿ ಆಗಲ್ಲ, ತೊಂದರೆನೂ ಆಗಲ್ಲ. ಸ್ವೀಕಾರ ಮನೋಭಾವ. ಸ್ವೀಕಾರ ಮನೋಭಾವ ಹೇಗಿದೆಯೋ ಹಾಗೆ. ಎಷ್ಟೊಂದ್ ಸಾರಿ ನಾವು ಎಲ್ಲಾನು ಬಂದಂಗ್ ಸ್ವೀಕರಿಸ್ಬೇಕು, ದೇವರು ಕೊಟ್ಟಂಗೆ ಸ್ವೀಕರಿಸ್ಬೇಕು ಅಂತ ಹೇಳ್ತೀವಿ. ಆದ್ರೆ ಏನಾದ್ರೂ ಸ್ವಲ್ಪ ಉದ್ವೇಗತೆ ಬಂತಂದ್ರೆ, ಅಯ್ಯೋ ಹಿಂಗ್ಯಾಕ್ ಆಗ್ತಿದೆ, ಎಲ್ಲ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ನನಗೆ ಆರಾಮಾಗಿರಕ್ ಬಿಡ್ತಾ ಇಲ್ಲ, ಅದನ್ನ ಬದಲಾಯಿಸ್ತಾ ಇದೀವಲ್ವಾ? ಸ್ವೀಕಾರ ಮನೋಭಾವ ಇಲ್ಲ. ಹಾಗೆ ಏನನ್ನ ಸ್ವೀಕರಿಸೋದು? ನಮ್ಮ ಮನಸ್ಥಿತಿಯನ್ನ ಸ್ವೀಕರಿಸೋದು. ಅದು ಹೇಗಿದೆಯೋ ಹಾಗೆ, ಹೊರಗಡೆ ಜಗತ್ತಲ್ಲ. ಅದು ಹೇಗಿದೆಯೋ ಹಾಗೆ ನಮ್ಮ ಮನಸ್ಥಿತಿಯನ್ನ ಸ್ವೀಕರಿಸೋದು. ಗೊಂದಲಮಯ ಇದೆಯಾ? ಹೌದಪ್ಪ, ಈ ಕ್ಷಣದಲ್ಲಿ ಗೊಂದಲಮಯ ಇದೆ. ಉದ್ವೇಗತೆ ಇದೆಯಾ? ಹೌದು, ಈ ಕ್ಷಣದಲ್ಲಿ ಉದ್ವೇಗತೆ ಇದೆ. ನೋಡೋಣ ಹೇಗಿದೆ ಇದು ಉದ್ವೇಗತೆ ಅಂದ್ರೆ. ಉದ್ವೇಗತೆಯ ಅನುಭವದ ಅರಿವು. ಆಲಸ್ಯತನ ಇದೆಯಾ? ಆಲಸ್ಯತನದ ಅರಿವು. ಮಾಹಿತಿ ಅಲ್ಲ, ಅಯ್ಯೋ ಆಲಸ್ಯತನ ಇತ್ತು ಮಲಗಿದ್ದೆ ನಾನು ಸುಮ್ನೆ ಅಂತಲ್ಲ. ಈ ಕ್ಷಣದಲ್ಲಿ ಆಲಸ್ಯತನದ ಅನುಭವದ ಅದೊಂದು ಅನುಭವ, ಅದು ಆಲಸ್ಯತನ ಅನ್ನುವಂಥದ್ದು. ಅದರ ಸ್ಪಷ್ಟ ಅರಿವು. ಅದು ಮನಸ್ಸಿನಲ್ಲಿ ಹೇಗಿದೆ, ದೇಹದಲ್ಲಿ ಯಾವ ರೀತಿ ಸಂವೇದನೆಗಳಿವೆ, ಅವುಗಳನ್ನ ಪರಿಶೀಲಿಸುವುದು. ಇದರ ಒಪ್ಪಿಕೊಂಡು ಬಾಳುವುದು ಅಂತ. ಹಾ, ನಮ್ಮ ನೇರ ಅನುಭವವನ್ನ ಒಪ್ಪಿಕೊಂಡು ಬಾಳುವುದು. ಮತ್ತೆ ಇಲ್ಲಿ ಜಗತ್ತಿನ ಬಗ್ಗೆ ಮಾತಾಡ್ತಿಲ್ಲ. ಅವ್ರು ಹಂಗಿದ್ದಾರೆ, ಅವ್ರ ಜೊತೆ ಒಪ್ಕೊಳ್ಳೋದು ಅದಲ್ಲ ಮಾತಾಡೋದು. ನನ್ನ ಅನುಭವ ಹೀಗಿದೆ ಈ ಕ್ಷಣದಲ್ಲಿ, ಅದ್ರ ಜೊತೆ ಒಪ್ಕೊಂಡು ಮಾತಾಡೋದು. ನನ್ನ ಭಾವನೆಯ ಜೊತೆಗೆ ಒಪ್ಪಿಕೊಂಡು ಮಾತಾಡೋದು, ಒಪ್ಪಿಕೊಂಡು ಜೀವನ ಮಾಡೋದು. ಇದು ಜಗತ್ತಿನ ಬಗ್ಗೆ ಅಲ್ಲ, ಇದು ನಮ್ಮ ಆಂತರಿಕ ಜಗತ್ತು. ಎಲ್ಲಿ ಬರ್ತಾ ಇದೆ ಈ ಬಯಕೆಗಳಾಗಿರ್ಬೋದು ಅಥವಾ ಬೇರೆ ಅಡೆತಡೆಗಳಾಗಿರ್ಬೋದು, ಉದ್ವೇಗತೆ, ಆಲಸ್ಯತನ, ಗೊಂದಲ ಎಲ್ಲ ನಮ್ಗೆ ಒಳಗಡೆ ಆಗ್ತಾ ಇರೋದಲ್ವಾ? ಜಗತ್ತಿನ ಹೊರಗಡೆ ಏನಾದ್ರೂ ಅದರಿಂದ ಪರಿಣಾಮ ಆಗಿರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಇದೆಲ್ಲವೂ ನಡೀತಾ ಇರೋದು ನಮ್ಮ ಒಳಗಡೆಯ ಜಗತ್ತಿನಲ್ಲಿ. ನಾವು ಆ ಒಳಗಡೆಯ ಜಗತ್ತಿನ ಜೊತೆಗೆ ಅದ್ ಹೇಗಿದೆಯೋ ಹಾಗಿರೋದಕ್ಕೆ ರೆಡಿ ಇದೀವ? ಅದನ್ನ ಪರಿಶೀಲಿಸುವುದು, ಅರಿಯುವುದು, ಹಾಗೆ ಇರಲು ಬಿಡುವುದು. ಸ್ವೀಕಾರ ಮನೋಭಾವ ಮೇಡಮ್ ಹೇಳ್ದಂಗೆ. ಏನಾದ್ರೂ ಪ್ರಶ್ನೆ ಇದೆಯಾ ಇದರಲ್ಲಿ? ಹೋಗ್ಲಿ, ಈಗ ಉದ್ವೇಗತೆ. ಒಂದಿಷ್ಟು ಇಲ್ಲೊಂದು ಕ್ಯಾಲೆಂಡರ್ ಇದೆ, ಎಕ್ಸ್ಪೀರಿಯನ್ಸಸ್ ಕ್ಯಾಲೆಂಡರ್, ಅನುಭವಗಳ ಕ್ಯಾಲೆಂಡರ್. ಹೋದ್ ಸರಿನೂ ನೋಡಿದ್ವಿ, ಪಂಚಕ್ಲೇಶಗಳ ಅನುಭವಗಳ ಕ್ಯಾಲೆಂಡರ್. ಇದು ಅಡೆತಡೆಗಳ ನೀವರ್ನಾಸ್ ಅದರ ಕ್ಯಾಲೆಂಡರ್, ಅನುಭವಗಳ ಕ್ಯಾಲೆಂಡರ್. ಇಲ್ಲಿ ಉದ್ವೇಗತೆ ಬಂದಾಗ, ಆಲಸ್ಯತನ ಬಂದಾಗ, ಗೊಂದಲ ಬಂದಾಗ, ಆಸೆಗಳು ಬಂದಾಗ, ದ್ವೇಷಗಳು ಬಂದಾಗ ಅವುಗಳ ಎನಿಸುವುದು ಮತ್ತು ಬರೆಯುವುದು. ಉದ್ವೇಗತೆ ಪ್ರತಿದಿನ ಬರುತ್ತಾ? ಆಲಸ್ಯತನ ಇಲ್ಲ, ಪ್ರತಿದಿನ ಆಗಲ್ವಾ ಮೇಡಮ್? ಯಾರಿಗಾದ್ರೂ ಪ್ರತಿದಿನ ಆಗ್ತಿದೆಯಾ? ಇಲ್ಲ. ಮತ್ತೆ ಯಾರಿಗಾದ್ರೂ? ಕೆಲಸದ ಒತ್ತಡ ಅಥವಾ ಏನಾದ್ರೂ ಜವಾಬ್ದಾರಿಗಳು ಬಂದಾಗ ಮಾತ್ರ ಉದ್ವೇಗ ಇರುತ್ತೆ. ಸರಿ, ಆಲಸ್ಯತನ ಯಾರಿಗಾದ್ರೂ ಪ್ರತಿದಿನ ಅನುಭವಕ್ಕೆ ಬರುತ್ತಾ? ಉದ್ವೇಗತೆ ದಿನ ಯಾರಿಗೂ ಗೊತ್ತಾಗಲ್ವಾ? ಬರಲ್ವಾ? ಸರಿ ಸರ್, ಕೆಲಸದ ಒತ್ತಡ ಇರೋದು, ಇದಕ್ಕೆ ಮಾಡ್ಬೇಕು ಟೈಮ್ ಟು ಟೈಮ್ ಈ ತರ ಇರುತ್ತಲ್ಲ, ಅದು ಉದ್ವೇಗ ಬರೋದು ಹೋಗೋದು ನಡೀತಾ ಇರುತ್ತೆ. ಆಲಸ್ಯತನ ಏನಾಗುತ್ತೆ, ನಮ್ಮ ಮೇಲೆ ಜವಾಬ್ದಾರಿ ಇತ್ತು ಅಂದ್ರೆ ಇದನ್ನ ಮಾಡ್ಲೇಬೇಕು ಅನ್ನೋದಿದ್ದಾಗ ಅದು ಅನಿವಾರ್ಯತೆಯಿಂದ ಆಲಸ್ಯತನ ಕಂಡು ಬರುತ್ತಲ್ಲ, ಅದನ್ನ ಮಾಡಿ ಮುಗಿಸಬೇಕು ಅನ್ನೋ ಅದು ಉದ್ವೇಗತೆ.
ಸರಿ, ಯಾರಿಗಾದ್ರೂ ಉದ್ವೇಗತೆ 10ಕ್ಕಿಂತ ಜಾಸ್ತಿ ಸಮಯ ಬರ್ಬೋದಾ ಒಂದು ದಿನಕ್ಕೆ? ಈಗ ಉದಾಹರಣೆಗೆ ನಾವು ಪ್ರವಾಸ ಮಾಡ್ತಾ ಇರ್ತೀವಿ, ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀವಿ. ಮೊದಲ ಅದಕ್ಕಿಂತ ಮುಂಚೆ ರೆಡಿ ಆಗ್ಬೇಕು, ಜೊತೆಗಿರೋರು ರೆಡಿ ಆಗ್ಬೇಕು. ಯಾರಾದ್ರೂ ಲೇಟ್ ಮಾಡಿದ್ರೆ ಏನಾಗುತ್ತೆ? ಉದ್ವೇಗ ಮಾಡ್ತಾರಾ ಮೇಡಮ್? ಶಾರದಾ ಮೇಡಮ್, ನಿಮ್ ಮನೇಲಿ ಯಾರಾದ್ರೂ ನಿಮ್ಗಿಂತ ಲೇಟ್ ಮಾಡ್ತಾರಾ? ಹಾ. ಉದ್ವೇಗ ಇರ್ತದೆ. ಏನ್ ಅನ್ಸುತ್ತ ಅವಾಗ? ಅಂದ್ರೆ ಉದ್ವೇಗ. ಒಂಥರ ಪ್ರೆಷರೈಸ್ ಬರುತ್ತೆ ಮನಸ್ಸಿನಲ್ಲಿ, ಅಂದ್ರೆ ಹೋಗ್ಬೇಕು, ಟ್ರೈನ್ ಬಸ್ ಸಿಗುತ್ತಾ ಇಲ್ಲ, ಎಲ್ಲ ಏನ್ ಇವ್ರು ಲೇಟ್ ಮಾಡ್ತಿದಾರ ಅಂತ ಅನ್ಸುತ್ತಲ್ವಾ? ಸರಿ, ಲೇಟ್ ಆಗ್ತಾ ಇದೆ, ಬೇಗ ಬೇಗ ರೆಡಿ ಆಗಿ, ಅದು ಒತ್ತಡ ಇರುತ್ತೆ ಸರ್. ಗೊತ್ತಾಗ. ಅದಾದ್ಮೇಲೆ ಬಸ್ ಸ್ಟಾಪ್ ಹೋಗ್ತೀವಿ, ಬಸ್ ಸ್ಟಾಪ್ ಅಲ್ಲಿ ಬೇಗ ಬಸ್ ಬರಲ್ಲ, ಆಗ ಉದ್ವೇಗತೆ ಅನುಭವ ಆಗತ್ತಾ? ಆಗತ್ತೆ ಅಥವಾ ಯಾವಾಗಾದ್ರೂ ಬರ್ಲಿ ಬಿಡು ನಾನೇನ್ ತಲೆ ಕೆಡ್ಸ್ಕೊಳಲ್ಲ ಅಂತ ಅಂತೀವ? ಇಲ್ಲ ಇಲ್ಲ, ಉದ್ವೇಗ ಇರುತ್ತೆ. ಇರುತ್ತೆ. ಆಮೇಲೆ ಬಸ್ಸಲ್ಲಿ ಹತ್ತೀವಿ, ಸೀಟ್ ಸಿಗಲ್ಲ. ಯಾರು ಅಲ್ಲಿ ಕಿಟಕಿ ಓಪನ್ ಮಾಡೋದ್ರೆ ಕಿಟಕಿನೂ ಓಪನ್ ಮಾಡಿರಲ್ಲ, ಗಾಳಿ ಆಡ್ತಿರಲ್ಲ ಸರಿಗೆ, ಆಗ ಉದ್ವೇಗತೆ ಆಗತ್ತಾ? ಆಗುತ್ತೆ. ಆಗತ್ತೆ ಸರ್. ಸರಿ, ಆಮೇಲೆ ಸೀಟ್ ಸಿಗುತ್ತೆ, ಕೂತ್ಕೊಳ್ತೀವಿ, ಪಕ್ಕಕ್ಕೆ ಕೂತ್ಕೊಂಡವ್ರು ಜಾಸ್ತಿ ಜಾಗ ಇಟ್ಕೊಂಡಿರ್ತಾರೆ, ಇನ್ನೇನೋ ಲಗೇಜ್ ಇಟ್ಕೊಂಡಿರ್ತಾರೆ, ಉದ್ವೇಗತೆ ಆಗತ್ತಾ? ಆಗತ್ತೆ. ಈ ರೀತಿ ಉದ್ವೇಗತೆ ಅನ್ನುವಂಥದ್ದು ಕ್ಷಣ ಪ್ರತಿ ಕ್ಷಣ ನಡೀತಾನೆ ಇರುತ್ತೆ, 100 ಸಾರಿ ಆಗತ್ತೆ ಒಂದು ದಿನಕ್ಕೆ. ಸಮಸ್ಯೆ ಅಂದ್ರೆ ನಾವು ಗುರುತಿಸಲ್ಲ ಅದನ್ನಷ್ಟೇ. ಅಂದ್ರೆ ದಿನ ನಮ್ಮ ಜೊತೆ ಇರುತ್ತೆ ಅಂತ. ಅದು ಬರ್ತಾನೆ ಇರುತ್ತೆ ಮೇಡಮ್, ಆಗಾಗ 100 ಸಾರಿ ಬರುತ್ತೆ, ಆದ್ರೆ ಅದನ್ನ ನಾವು ಗುರುತಿಸಲ್ಲ, ನಮ್ಗೆ ಗೊತ್ತೇ ಆಗಲ್ಲ, ಅದು ಬಂದು ಹೋಗಿದ್ದೇ ಗೊತ್ತಾಗಲ್ಲ. ಅದು ಜೀವನವನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ ತಾನಾಗೇನೆ. ಉದ್ವೇಗತೆಗಳು, ಆಲಸ್ಯತನಗಳು, ಗೊಂದಲಮಯ ಪರಿಸ್ಥಿತಿಗಳು, ನಮ್ಮ ಆಸೆಗಳು, ನಮ್ಮ ದ್ವೇಷಗಳು, ಇವೆಲ್ಲವೂ ಜೀವನವನ್ನು ಎಳ್ಕೊಂಡು ಹೋಗ್ತಾ ಇದ್ವೆ. ನಮಗ್ ಗೊತ್ತು ಕೂಡ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ ಹೇಳಿ ಅಂದು. ಅವುಗಳನ್ನ ಗುರುತಿಸ್ತಾನೆ ಇಲ್ಲ. ಹೋಗ್ಲಿ, ಆಸೆಗಳು ಒಂದು ದಿನಕ್ಕೆ ಎಷ್ಟು ಬರ್ಬೋದು? ಬಯಕೆಗಳು ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ. 1,000 ಬರ್ತಾನಂತ. 1000 ಮೇಲ್ ಬರುತ್ತಲ್ವಾ ಸರ್? ಹೌದು. ಅದರಲ್ಲಿ ನಾವು ಪ್ರಯತ್ನ ಮಾಡ್ತಿರೋದು 3 ರಿಕಗ್ನೈಸ್ ಮಾಡೋದಕ್ಕೆ. 1000 ಆಸೆಗಳು ಬರುತ್ತೆ ಒಂದು ದಿನಕ್ಕೆ, 1000 ಬಾರಿ ಆಸೆಗಳು ಬರುತ್ತೆ. ಪ್ರತಿ ಯೋಚನೆಗಳ ಹಿಂದೆನೂ ಒಂದು ಬಯಕೆ ಇರುತ್ತೆ. ಅಂತ 50-60 ಯೋಚನೆಗಳು ಒಂದು ದಿನಕ್ಕೆ ಬರುತ್ತೆ ನಮಗೆ. ಎಲ್ಲದರ ಹಿಂದೆನೂ ಬಯಕೆ ಇದೆ ಅಂತ ಅನ್ಲಿಲ್ಲ ಅಂತ ಹೇಳಿ ಅಂದ್ರೂ 1000 ಬಯಕೆಗಳಿಗೆ ಸಂಬಂಧಿಸಿದ ಯೋಚನೆಗಳಂತೂ ಬಂದ್ ಹೋಗುತ್ತೆ ಒಂದ್ ದಿನಕ್ಕೆ. ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ಈ ಅನುಭವದ ಕ್ಯಾಲೆಂಡರ್ ಮುಖಾಂತರ 3 ಗುರುತಿಸೋದು, ಬರೀ 3. 1000 ಬೇಡ, 100 ಬೇಡ, 100 ಸರಿ ಉದ್ವೇಗತೆ ಬಂದೋಗುತ್ತೆ, ಆಲಸ್ಯತನ ಬಂದೋಗುತ್ತೆ, 1000 ಸರಿ ಆಸೆಗಳು ಬಂದೋಗ್ತವೆ, 1000 ಬಯಕೆಗಳು ಬಂದೋಗ್ತವೆ. ಅದ್ರೊಳಗೆ 3 ನಾವು ಗುರುತಿಸೋದು. ಹೌದಪ್ಪ, ಈ ಕ್ಷಣದಲ್ಲಿ ಉದ್ವೇಗತೆ ಇದೆ, ಇದನ್ನ ಗುರುತಿಸಿದೆ, ಇದನ್ನ ನೋಡೋಣ, ಪರಿಶೀಲಿಸೋದು. ಆಮೇಲೆ ಅದು ಹೋಗಿರೋದನ್ನು ಗುರುತಿಸೋದು. ಉದ್ವೇಗತೆ ಹೊರಟೋಗುತ್ತೆ ಮತ್ತೆ ಕೆಲವು ಕ್ಷಣಗಳ ನಂತರ ಅಥವಾ ಕೆಲವು ನಿಮಿಷಗಳ ನಂತರ, ಕೆಲವು ಗಂಟೆಗಳ ನಂತರ ಹೊರಟೋಗುತ್ತೆ, ಅದನ್ನು ಗುರುತಿಸೋದು. ಹಾಗೆ ಆಲಸ್ಯತನ, ಸುಮ್ನೆ ಮಲ್ಕೊಂಡಿರ್ತೀವಿ, ಎದ್ದೇಳಕ್ ಮನಸ್ಸಾಗಲ್ಲ, ಅದನ್ನ ಗುರುತಿಸೋದು. ಓ, ಇದು ಆಲಸ್ಯತನದ ಅನುಭವ, ಈ ಕ್ಷಣದಲ್ಲಿ ಆಲಸ್ಯತನ ಇದೆ, ಅದ್ರ ಜೊತೆ ಹೊಡೆದಾಡಂಗಿಲ್ಲ, ಗುರುತಿಸೋದು ಮತ್ತೆ ಪರಿಶೀಲಿಸೋದು. ಹೇಗಿದೆ ಇದು ಆಲಸ್ಯತನ ಅಂದ್ರೆ, ಮನಸ್ಸಿನಲ್ಲಿ ಹೇಗಿದೆ, ದೇಹದಲ್ಲಿ ಹೇಗಿದೆ, ದೇಹದಲ್ಲಿ ಯಾವ ರೀತಿ ಸಂವೇದನೆಗಳಿದೆ. ಆಮೇಲೆ ಅದು ಹೊರಟೋಗುತ್ತೆ, ಎದ್ದೇಳ್ತೀವಿ ನಾವು, ಅದನ್ನು ಗುರುತಿಸೋದು. ಏನೊಂದು 5 ನಿಮಿಷ ಮಲ್ಗೋಣ ಅಂತ ಅನ್ನಿಸ್ತಿರತ್ತೆ, ಆದ್ರೆ ನಾವು ಅದನ್ನ ಗುರುತಿಸೋದಿಲ್ಲ ಮತ್ತೆ ಅರಿಯೋದಿಲ್ಲ. ಅದನ್ನ ಆಲಸ್ಯತನ ಬಂದ್ ಹೋಗಿದ್ ಗೊತ್ತಾಗುತ್ತೆ, ಆದ್ರೆ ಅದನ್ನ ಆ ಕ್ಷಣದಲ್ಲಿ ಅರಿಯೋದಿಲ್ಲ. ಅದರ ಜೊತೆ ಹೋರಾಡ್ತಾ ಇರ್ತೀವಿ, ಅಯ್ಯೋ ನನ್ಗೆ ಯಾಕೆ ಹಿಂಗಾಗ್ತಿದೆ ಅಂತೇಳಿ ಅಂತ.
ಹಾಗೆ ಗೊಂದಲಮಯ ಮನಸ್ಥಿತಿ ಗೊತ್ತಾಗಲ್ಲ ಎಷ್ಟೊಂದ್ ಸರಿ, ಅಯ್ಯೋ ಏನ್ ಮಾಡೋದೀಗ ಅಂತ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿರತ್ತೆ. ಅಂದ್ರೆ ಮನಸ್ಥಿತಿ ಅರಿವಿರಲ್ಲ, ಈ ಕ್ಷಣದ ಮನಸ್ಥಿತಿ ಗೊಂದಲದಲ್ಲಿರತ್ತೆ. ಹಾಗೇನೆ ಆಸೆಗಳು ಮತ್ತೆ ದ್ವೇಷಗಳ ಭಾವನೆ. ದ್ವೇಷಗಳನ್ನಂದ್ರೆ ನಮಗಿಷ್ಟ ಆಗದಿರೋದನ್ನ ತಳ್ತಾ ಇರ್ತೀವಿ, ವಿರೋಧ ವ್ಯಕ್ತಪಡಿಸ್ತಾ ಇರ್ತೀವಿ, ಇದು ಬೇಡ ನನಗೆ, ಅದು ಬರಬಾರ್ದು, ಹಂಗಾಗದೆ ಇರಂಗ್ ನೋಡ್ಕೋಬೇಕು ಅಂತ ಹೇಳಿ. ಆಮೇಲೆ ಆಸೆಗಳಂತ ಹೇಳಂದ್ರೆ ಓ ಇಂಥದ್ ಬೇಕು ಅಂತದ್ ಬೇಕು, ಇದನ್ನ ಹಿಂಗ್ ಮಾಡ್ಬೇಕು, ಅದನ್ನ ಹಂಗ್ ಮಾಡ್ಬೇಕು, ಇದನ್ನ ಸರಿಪಡಿಸ್ಬೇಕು, ಅದನ್ನ ಸರಿಪಡಿಸ್ಬೇಕು, ಈ ಕಸ ಹುಡುಕ್ಬಿಟ್ಟು ಸರಿಪಡಿಸೋ ಅಂತದ್ದು ಅಂತ. ಎಲ್ಲೆಲ್ಲಿ ಏನೇನಿದೆ ಅದನ್ನೆಲ್ಲ ಸರಿಪಡಿಸ್ತಾ ಇರ್ಬೇಕು. ನಮ್ಮ ಒಳಗಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲಿ ಆ ಒಂದಷ್ಟು ಯೋಚನೆಗಳು ಬರ್ತಾನೆ ಇರ್ತವೆ. ಅವುಗಳನ್ನ ಗುರುತಿಸುವುದು, ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಗುರುತಿಸ್ಬೇಕು. ಅದೇ ದೊಡ್ಡ ಜ್ಞಾನ. ಯಾವ ಜ್ಞಾನ ಅದು? ಸ್ವಯಂ ಅರಿವು, ಸೆಲ್ಫ್ ಅವೇರ್ನೆಸ್. ಅಭ್ಯಾಸ ಮಾಡ್ಬೋದಾ ಇದನ್ನ? ಮೂರ್ ಗುರುತಿಸ್ಬೋದಾ ಒಂದು ದಿನಕ್ಕೆ? ಹೌದು, ಇವತ್ತು ನನಗೆ ಉದ್ವೇಗತೆ ಬಂತು, ಗುರುತಿಸ್ದೆ. ಬೆಳಗ್ಗೆ ಒಂದ್ಸರಿ ಬಂದಿತ್ತು, ಮಧ್ಯಾಹ್ನ ಇಂಥ ಟೈಮಲ್ಲಿ ಬಂದಿತ್ತು, ಯಾರೋ ಏನೋ ಅಂದ್ರು ಅದಕ್ಕೆ ಬಂದಿತ್ತು, ಟಿವಿನಲ್ಲಿ ಯಾರೋ ಏನೋ ಹೇಳಿದ್ರು, ಯಾವ್ದೋ ರಾಜಕಾರಣಿ ಇನ್ನೂ ಯಾವ್ದೋ ರಾಜಕಾರಣ ಬಗ್ಗೆ ಏನೋ ಮಾತಾಡಿದ್ದು, ಅದಕ್ಕೂ ನನಗೆ ಉದ್ವೇಗತೆ ಬಂತು. ಬರುತ್ತಾ? ಇನ್ಯಾರೋ ನಮಗ್ ಸಂಬಂಧ ಇದ್ದವರು ಮತ್ತೆ ಯಾರೋ ಸಂಬಂಧ ಇದ್ದವ್ರಿಗೆ ಏನೋ ಅಂದ್ರು, ಅವ್ರು ಯಾಕೆ ಹಂಗನ್ಬೇಕು ಅಂತ ಹೇಳಂದು ಉದ್ವೇಗತೆ ಬರುತ್ತಾ? ನಮಗ್ ಸಂಬಂಧ ಇರಲ್ಲ ಎಷ್ಟೊಂದು ವಿಷಯಗಳು. ಹಾಗೆ ಆಲಸ್ಯತನದ ಬಗ್ಗೆ, ಮತ್ತೆ ಗೊಂದಲಮಯ ಪರಿಸ್ಥಿತಿ ಬಗ್ಗೆ, ಗೊಂದಲಮಯ ಮನಸ್ಥಿತಿಯ ಬಗ್ಗೆ, ಆಸೆಗಳು ಮತ್ತು ದ್ವೇಷಗಳು. ಒಂದ್ ಮೂರನ್ನ ಬೇಗ ಗೊತ್ತಾಗಲ್ಲ, ಅದು ಮರ್ತ್ ಹೋಗುತ್ತೆ. ಆದ್ರೂ ನಮ್ಮ ಪ್ರಯತ್ನ ಮುಂದುವರಿಯಲಿ. ಇವತ್ತು ಯಾವುದು ನನಗೆ ಉದ್ವೇಗತೆಯ ಅರಿವು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, 0 ಅಂತ ಬರೆಯೋದು ಅದ್ರ ಮುಂದೆ. ಆಲಸ್ಯತನ, ಆಲಸ್ಯ ಇದು ಹೆಂಗೆ ಅಂದ್ರೆ, ಬೆಳಿಗ್ಗೆ ನನಗೆ ಆಲಸ್ಯತನ ಇತ್ತು ಅಂತ ಈಗ ಗೊತ್ತಾಗೋದಲ್ಲ, ಈ ಕ್ಷಣದ ಆಲಸ್ಯತನದ ಅರಿವು ಈಗ ಗೊತ್ತಾಗ್ಬೇಕು. ಅವಾಗ ಮಾತ್ರ ಅಲ್ಲಿ 1 ಅಂತ ಬರೆಯೋದು. ಅವಾಗ ಮಲ್ಕೊಂಡಿದ್ನ ಸುಮ್ನೆ ನಾನು, ಅದು ಆಲಸ್ಯತನ, ಅದು ನೇರ ಅನುಭವ ಅಲ್ಲ, ಅದು ಮಾಹಿತಿ ಅಷ್ಟೇ. ಇಲ್ಲಿ ನಾವ್ ಹೇಳ್ತಾ ಇರೋದು ಆಲಸ್ಯತನ ಬಂದಿರೋದು ಗೊತ್ತಾಗ್ಬೇಕು, ಅದು ಹೋಗಿರೋ ಕ್ಷಣ ಗೊತ್ತಾಗ್ಬೇಕು. ಈ ಕ್ಷಣ ಬಂತಪ್ಪ ಆಲಸ್ಯತನ, ಅದಕ್ಕೆ ಹಿಂಗ್ ಮಲಗಿದ್ದೀನಿ ಅಂದ್ರೆ ತತ್ಕಾಲ ಜ್ಞಾನ ಅಂತ. ಆ ಕ್ಷಣದ ಅರಿವು, ಆ ಕ್ಷಣದ ಅರಿವು ಮಾತ್ರ ಗೊತ್ತಾದಾಗ ಬರೆಯೋದು ಇಲ್ಲಿ. ಸರಿ, ಮಾಡ್ಬೋದಲ್ವಾ? ಏನ್ ಮೇಡಮ್? ವಾಸ್ತವದಲ್ಲಿ ಇರುವುದು ಅಂತ. ಹಾ, ವಾಸ್ತವದಲ್ಲಿ ನಡೀತಿರುವಂತಹ ಅನುಭವ. ಕರೆಕ್ಟ್. ಈಗ ಉದಾಹರಣೆಗೆ, ಅಯ್ಯೋ ನನಗೆ ಆಸೆ ಆಯ್ತು ಅದಕ್ಕೆ ತಿಂದೆ ನಾನು, ಅದು ನೇರ ಅನುಭವ ಅಲ್ಲ, ಅದು ನಮ್ಮ ಮೆಮರಿಯಿಂದ ಬರ್ತಾ ಇದೆ, ಸ್ಮರಣೆಯಿಂದ ಬರ್ತಾ ಇರೋದು. ಈ ಕ್ಷಣದಲ್ಲಿ ಆಸೆ ಆಯ್ತು ತಿನ್ಬೇಕು ಅಂತ, ಇದು ನೇರ ಅನುಭವ. ಇದು ಆ ಆಸೆ ಬರುವಿಕೆಯ ಅರಿವು, ಅದು ತುಂಬಾ ಕಷ್ಟ ಗೊತ್ತಾಗೋದು, ತಿಂದಾದ್ಮೇಲೆ ಅದು ಗೊತ್ತಾಗೋದು. ಅದನ್ನ ಗುರುತಿಸುವಂತದ್ದು. ಅದನ್ನ ತಿನ್ಲಿಲ್ಲ ಅಂದ್ರೆ ಕೆಲವು ಕ್ಷಣ ಆದ್ಮೇಲೆ, ಈಗ ಟೀ ಕುಡಿಬೇಕು ಅಂತ ಅನ್ಸಿರುತ್ತೆ, ಹೌದು ಟೀ ಕುಡಿಬೇಕು ಅಂತ ಕುಡಿತಾ ಇರ್ತೀವಿ, ಹಸಿವಿಗೆ ಸಂಬಂಧ ಇಲ್ಲ, ಅದು ಆಸೆಗೆ ಸಂಬಂಧ. ಟೀ ಕುಡಿಬೇಕು ಅಂತ ಬಯಕೆ ಬಂದಿರತ್ತಷ್ಟೇ, ಕಾಫಿ ಕುಡಿಬೇಕು ಅಂತ ಬಯಕೆ ಬಂದಿರತ್ತಷ್ಟೇ. ಅದು ಶಾಶ್ವತವಾಗಿ ಉಳಿಯಲ್ಲ. ಅದು ಏನೋ 1 ನಿಮಿಷ 2 ನಿಮಿಷ ಡಿಲೇ ಮಾಡಿದ್ರು ಎಷ್ಟೊಂದ್ ಸರಿ ಬೇಡ ಬಿಡು ಅಂತ ಅನ್ಸುತ್ತೆ. ಅದಕ್ಕೆ ಅದು ಬರೋದು, ಆ ಬಯಕೆ, ನಾನು ಹಿಂಗೆ ಈ ಒಂದ್ ಬಯಕೆ ಬಂತು ಅನ್ನೋದು ಗೊತ್ತಾಗಬೇಕು, ಅದು ಹೋಯ್ತು ಅನ್ನೋದು ಗೊತ್ತಾಗಬೇಕು, ಆ ಕ್ಷಣದಲ್ಲೇನೆ. ಕರೆಕ್ಟ್ ಮೇಡಮ್. ಎರಡು ಒಂದೇ ಕ್ಷಣದಲ್ಲಿ ಆಗಲ್ಲ. ಬಯಕೆ ಬಂದಿರೋದು ಒಂದು ಕ್ಷಣ ಇರುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಯಕೆ ಹೋಗಿರೋದು ಮತ್ತೊಂದು ಕ್ಷಣ ಇರುತ್ತೆ. ಎರಡನ್ನೂ ಆ ಕ್ಷಣಗಳಲ್ಲೇ ಗುರುತಿಸೋದು. ಎಲ್ಲ ಮುಗಿದಾದ್ಮೇಲೆ ಅಲ್ಲ, ಮುಗಿದಾದ್ಮೇಲೆ ಅದು ನೇರ ಅನುಭವ ಅಲ್ಲ, ಅದು ನಮ್ಮ ಮೆಮರಿಯಿಂದ ಬಂದಂತದ್ದು, ಸ್ಮರಣೆಯಿಂದ ಬಂದಂತ ಅನುಭವ ಅದಷ್ಟೇ. ಸರಿ, ಈಗ ಒಂದು 10 ನಿಮಿಷ ಧ್ಯಾನ ಮಾಡೋಣ. ಈ ಕ್ಷಣದಲ್ಲಿ ಗುರುತಿಸೋಣ ಏನೇನಾಗ್ತಿದೆ ಅಂತ ಹೇಳಿ ಅಂದು. ಇದು ಪ್ರತಿದಿನ ನಾವು ಯಾವಾಗ ನೆನಪಾಗುತ್ತೋ ಆಗ
ಇದನ್ನ ಪರಿಶೀಲಿಸ್ಕೊಳ್ಳೋದು. ಬೆಳಿಗ್ಗೆ ಎದ್ದ ತಕ್ಷಣ ಅಂತೂ ಪರಿಶೀಲಿಸ್ಕೋಬಹುದಾ? ನನ್ನ ಮನಸ್ಸಿನಲ್ಲಿ ಉದ್ವೇಗತೆ ಇದೆಯಾ, ಸಮಾಧಾನ ಇದೆಯಾ? ಈ ಕ್ಷಣದಲ್ಲಿ ಆಲಸ್ಯತನ ಇದೆಯಾ ಅಥವಾ ಉತ್ಸಾಹ ಇದೆಯಾ? ಗೊಂದಲ ಇದೆಯಾ ಅಥವಾ ಸ್ಪಷ್ಟತೆ ಇದೆಯಾ? ಈ ಕ್ಷಣದಲ್ಲಿ ಏನಾದರೂ ಆಸೆ ಮತ್ತು ದ್ವೇಷದ ಯೋಚನೆಗಳಿದಾವ? ಆ ಮನಸ್ಥಿತಿ ಇದೆಯಾ? ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನೊಂದು ಗುರುತಿಸ್ಕೋಬಹುದಾ? Yes, sir. ಇದ್ರೆ ಇದೆ ಅಂತ ಗುರುತಿಸ್ಕೊಳ್ಳೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಉದಾಹರಣೆಗೆ ಉದ್ವೇಗತೆ ಇದೆ ಅಥವಾ ಸಮಾಧಾನ ಇದೆ. ಸಮಾಧಾನ ಇದ್ರೆ ಇಲ್ಲಿ ಉದ್ವೇಗತೆಯಲ್ಲಿ ಅದನ್ನ ಲೆಕ್ಕಕ್ಕೆ ಬರಲ್ಲ ಅದು. ಹಾಗೆ ಆಲಸ್ಯತನ ಇದೆ ಅಥವಾ ಉತ್ಸಾಹ ಇದೆ. ಉತ್ಸಾಹ ಇದ್ರೆ ಲೆಕ್ಕಕ್ಕೆ ಬರಲ್ಲ, ಆಲಸ್ಯತನ ಇದ್ರೆ ಮಾತ್ರ ಅದನ್ನ ಗುರುತಿಸಿದ್ವಿ ಅಂತ ಲೆಕ್ಕಕ್ಕೆ ಬರುತ್ತೆ. ಹಾಗೇನೆ ಗೊಂದಲ ಮತ್ತು ಆಸೆಗಳು, ದ್ವೇಷಗಳು. ಆಮೇಲೆ ರಾತ್ರಿ ಮಲಗುವಾಗಲೂ ಅದನ್ನ ಮಾಡ್ಬೋದಾ? ಹ್ಮ್ ಆಮೇಲೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಮಾಡ್ಬೋದಾ? ತುಂಬಾ ಪ್ರಯೋಜನ ಇದು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಮಾಡಿದ್ರೆ. ಯಾಕೆ ಅಂತ ಹೇಳಂದ್ರೆ ನಮಗ್ ಗೊತ್ತಾಗದಂಗೆ ಅದ್ರ ಟೇಸ್ಟ್ ಅಷ್ಟಕ್ಕಷ್ಟೇ ಇದ್ರೂ ಕೂಡ ಸುಮ್ನೆ ತಿಂತಾ ಇರ್ತೀವಿ ಎಷ್ಟೊಂದು ವಿಷಯಗಳನ್ನ, ಎಷ್ಟೊಂದು ವಸ್ತುಗಳನ್ನ ಖಾಲಿ ಮಾಡ್ಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಅದನ್ನ ತಿಂತಾ ಇರ್ತೀವಿ. ಪ್ಲೇಟ್ ಅಲ್ಲಿ ಇದೆ, ಸುಮ್ನೆ ತಿನ್ಬೇಕು, ಅರಿವೇ ಇರಲ್ಲ, ಸುಮ್ನೆ ತಿಂತಾ ಇರ್ತೀವಿ, ಖಾಲಿ ಮಾಡ್ತಾ ಇರ್ತೀವಿ. ಯಾವಾಗ ನಮ್ಗೆ ಅರಿವು ಮೂಡುತ್ತೋ, ಆಗ ಪರಿಶೀಲಿಸ್ತೀವೋ, ಉದ್ವೇಗತೆ ಏನಾದ್ರೂ ಇದೆಯಾ, ಆಲಸ್ಯತನ ಏನಾದ್ರೂ ಇದೆಯಾ, ಗೊಂದಲಮಯ ಇದೆಯಾ. ಒಂದು ನೆನಪಿಟ್ಕೋಬೇಕು, ಈ ಒಂದು ಮನಸ್ಥಿತಿಗಳ ಸಮಯದಲ್ಲಿ ನಾವು ಏನೇ ತಿಂದ್ರು ಕೂಡ ಜಾಸ್ತಿ ತಿಂತೀವಿ ನಮ್ಗೆ ಗೊತ್ತಾಗದಂಗೆನೆ. ಯಾವಾಗ ಸಮಾಧಾನದಿಂದ ಇದ್ದಾಗ ತಿಂತೀವಿ, ಅವಾಗ ಕಡಿಮೆ ತಿಂತೀವಿ. ಅಂದ್ರೆ ಒಂಥರ ಇದಕ್ಕೆ ಇಮೋಷನಲ್ ಈಟಿಂಗ್ ಅಂತ ಹೇಳಿ ಅಂತಾರೆ, ಇಮೋಷನಲ್ ಕನ್ಸಂಪ್ಷನ್ ಅಂತ ಹೇಳಂದು. ಭಾವನಾತ್ಮಕವಾದಂತಹ ಕನ್ಸಂಪ್ಷನ್ ತಗೊಳ್ತಾನೆ ಇರ್ತೀವಿ. ಆ ಭಾವನೆಗಳು ನಾವು ಎಷ್ಟು ತಗೊಳ್ತೀವಿ ಅನ್ನೋದ್ರ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ. ಅದಕ್ಕೆ ಊಟಕ್ಕಿಂತ ಮುಂಚೆ ಅಥವಾ ತಿಂಡಿಗಿಂತ ಮುಂಚೆ ಅಥವಾ ಟೀ ಕಾಫಿ ಕುಡಿಯೋದಕ್ಕಿಂತ ಮುಂಚೆ ಪರಿಶೀಲಿಸಿಕೊಳ್ಳೋದು, ಈ ಕ್ಷಣದಲ್ಲಿ ಉದ್ವೇಗತೆ ಇದೆಯಾ, ಸಮಾಧಾನ ಇದೆಯಾ, ಆಲಸ್ಯತನ ಇದೆಯಾ, ಉತ್ಸಾಹ ಇದೆಯಾ, ಗೊಂದಲಮಯ ಇದೆಯಾ ಅಥವಾ ಸ್ಪಷ್ಟತೆ ಇದೆಯಾ ಮನಸ್ಸಿನಲ್ಲಿ, ಆಸೆ ಇದೆಯಾ, ದ್ವೇಷಗಳಿದೆಯಾ. ಈ ಕ್ಷಣದಲ್ಲಿ ಕಾಫಿ ಇದೆ, ಕಾಫಿ ಕುಡಿಯೋ ಬಯಕೆ ಇದೆಯಾ ಅಥವಾ ಸುಮ್ಮನೆ ಕುಡಿತಾ ಇದೀನಾ? ಇದನ್ನ ಒಂದ್ಸರಿ ಪರಿಶೀಲಿಸ್ಕೊಳ್ಳೋದು. ಪ್ರತಿ ಸಾರಿ ಏನೇ ನಮ್ ಬಾಯಲ್ಲಿ ಹಾಕ್ಬೇಕಂತ ಹೇಳಂದ್ರೂ ಪರಿಶೀಲಿಸ್ಕೊಳ್ಳೋದು. ಇಲ್ಲಿ ಬರೆಯೋದಕ್ಕೂ ಅನುಕೂಲ ಆಗತ್ತೆ. ಒಂದು 7-8 ಸಾರಿನೇ ಪರಿಶೀಲಿಸ್ಕೋಬಹುದಲ್ವಾ? ಬೆಳಿಗ್ಗೆ ಎದ್ದಿದ್ದು, ರಾತ್ರಿ ಮಲಗಿದ್ದು, ಆಮೇಲೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ, ಟೀ ಕಾಫಿ ಕುಡಿಯೋದಕ್ಕಿಂತ ಮುಂಚೆ, ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಮುಂಚೆ, ಸ್ನಾಕ್ಸ್ ತಿನ್ನೋದಕ್ಕಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ. ಸರಿನಾ? ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ? ಇಲ್ಲ. ಓಕೆ, ಅಭ್ಯಾಸ ಮಾಡೋಣ ಅಂತ ನೇರವಾಗಿ ಕುಳಿತುಕೊಳ್ಳೋಣ. ಪರಿಶೀಲನೆಯ ಪರಿಣಾಮ ಏನು ಸರ್? ಅರಿವು ಮೇಡಮ್, ಅಷ್ಟೇ. ಅರಿವು ಹೆಚ್ಚಾಗತ್ತೆ ಯಾವಾಗ ನಾವು ಪರಿಶೀಲನಾತ್ಮಕವಾಗಿ ನೋಡ್ತೀವೋ, ಅರಿವು ಸ್ಪಷ್ಟತೆ ಇರುತ್ತೆ. ಉದಾಹರಣೆಗೆ, ಈಗ ಉಸಿರಾಡ್ತಿದ್ದೀರಾ ನೀವು? ಏನ್ ಮೇಡಮ್? ಸರಿ, ಇದನ್ನ ಸುಮ್ಮನೆ ಮಾಹಿತಿ ಅಷ್ಟೇ ಅಲ್ವಾ ಇದು? ಈಗ ಉಸಿರು ಎಡಭಾಗದಿಂದ ಒಳಗಡೆ ಬರ್ತಾ ಇದೆಯಾ, ಬಲಭಾಗದಿಂದ ಒಳಗಡೆ ಬರ್ತಿದ್ಯಾ? ಲೆಫ್ಟ್ ಎಡಭಾಗದಿಂದ ಬರ್ತಾ ಇದೆ. ಈಗ ನೀವೀಗೇನ್ ಮಾಡಿದಿರಿ ಅಲ್ವಾ, ಅದು ಎಡಭಾಗದಿಂದ ಬರ್ತಿದ್ಯೋ ಬಲಭಾಗದಿಂದ ಬರ್ತಿದ್ಯೋ ಅಂತ ನೋಡಿದ್ದಿಲ್ಲ, ಅದೇ ಪರಿಶೀಲನೆ ಅಂತ ಹೇಳೋದು. ಅಂದ್ರೆ ನಾಡಿ ಅಂತ ಹೇಳೋದು. ನಾಡಿ ಅಲ್ಲ ಮೇಡಮ್, ಅದಾಯ್ತು. ಚಂದ್ರನಾಡಿ, ಸೂರ್ಯನಾಡಿ, ಅದು ಎಡ ಬಲ ಅವನ್ನೆಲ್ಲ ಆಯ್ತು, ಅಲ್ಲಿವರೆಗೆ ಹೋಗ್ತಾ ಇಲ್ಲ.
ಅಂದ್ರೆ ಅದರದ್ದು ಸ್ಪಷ್ಟತೆ ಅನ್ನುವಂಥದ್ದನ್ನ ಏನ್ ಬೆಳೆಸ್ಕೊಳ್ತೀವಿ ನಾವು, ಎಡಭಾಗದಿಂದ ಬರ್ತಿದ್ಯಾ ಬಲಭಾಗದಿಂದ ಬರ್ತಿದ್ಯಾ ಅಂತ ಇನ್ಕ್ವೈರಿ ಏನ್ ಅದನ್ನ ಪರಿಶೀಲನೆ ಮಾಡ್ತೀವಿ, ಅದು ಅದೇ ಅರಿವು. ಹ್ಮ್. ಇಲ್ಲ ಅಂತ ಹೇಳಿ ಅಂದ್ರೆ ಸುಮ್ನೆ ನಾವು ಅನ್ಕೊಳ್ತಾ ಇರ್ತೀವಿ ನನಗೆ ಗೊತ್ತಾಗ್ತಾ ಇದೆ ನಾನು ಉಸಿರಾಡ್ತಿರೋದು ಅಂತ. ನಿಜವಾಗ್ಲೂ ಏನು ಗೊತ್ತಾಗ್ತಿರಲ್ಲ ಅದು. ನಮಗೆ ಮೆಮರಿಯಿಂದ ಗೊತ್ತಾಗ್ತಿರತ್ತೆ. ನಮ್ಗೆಲ್ಲೋ ಯಾವಾಗ್ಲೂ ಹೇಳಿರ್ತಾರೆ ನಾವು ಉಸಿರಾಡ್ತಿದೀವಿ ಅಂತ ಹೇಳಿ ಅಂದು, ಅದು ನಮ್ಮ ಸ್ಮರಣೆಯಲ್ಲಿ ಸೇವ್ ಆಗಿರುತ್ತೆ. ಹ್ಮ್. ಅದ್ರ ಮುಖಾಂತರ ನಾವು ಹೇಳ್ತಾ ಇರ್ತೀವಿ ಉಸಿರಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಅಂದು. ಅಂದ್ರೆ ಉಸಿರಿನ ನಿರೀಕ್ಷಣೆ ಮಾಡಬೇಕು. ನಿರೀಕ್ಷಣೆ ಮಾಡುವಂತದ್ದು ಅದೇ, ಅದ್ರ ಮೂರು ಜೊತೆಗೆ ಬರ್ತವೆ. ಯಾವುದು? ಒಂದು ಅರಿವು, ಅನ್ವೇಷಣೆ ಮತ್ತು ಇರುವಿಕೆ ಅಥವಾ ಉಪಸ್ಥಿತಿ. ಆ ಮೂರು ಸೇರ್ಬಿಟ್ಟನೆ ಅರಿವು ಅಂತ ಹೇಳ್ಬೋದು. ಅವು ಮೂರು ಗುಣಧರ್ಮಗಳು ನಮ್ಮ ಅನುಭವಗಳನ್ನ ಅರಿಯುವ ಅಡಿಪಾಯಗಳು. ಈ ಕ್ಷಣದ ಅನುಭವದ ಅರಿವಿನ ಅಡಿಪಾಯ. ಆಯ್ತು ಸರ್, ಸರಿ. ಸರಿ. ಅನ್ವೇಷಣೆ ಏನಕ್ಕೆ ಅಂತ ಹೇಳಿದ್ರೆ ಸ್ಪಷ್ಟತೆ ಜಾಸ್ತಿ ಆಗೋದಕ್ಕಷ್ಟೇ. ಅರಿವಿನ ಸ್ಪಷ್ಟತೆ ಜಾಸ್ತಿ ಆಗುತ್ತೆ ಅನ್ವೇಷಿಸಿದಾಗ. ಆರಾಮದಾಯಕವಾಗಿ ಕುಳಿತುಕೊಳ್ಳೋಣ. ಬೆನ್ನು ನೇರ, ಕತ್ತು ನೇರ. ಈ ಕ್ಷಣದಲ್ಲಿ ಆಲಸ್ಯತನ ಏನಾದ್ರೂ ಇದೆಯಾ ಗಮನಿಸೋಣ. ಏನಾದ್ರೂ ನಿದ್ರಾ ಭಾವನೆ ಇದೆಯಾ? ಆಲಸ್ಯತನ ಇದೆಯಾ? ಅಥವಾ ಉತ್ಸಾಹ ಇದೆಯಾ? ನಿದ್ರಾ ಭಾವನೆ ಇದೆ, ಆಲಸ್ಯತನ ಇದೆ ಅಂದ್ರೆ ಇದು ನಿದ್ರಾ ಭಾವನೆಯ ಸ್ಥಿತಿ ಅಥವಾ ಆಲಸ್ಯತನದ ಸ್ಥಿತಿ ಅಂತ ಸ್ಪಷ್ಟವಾಗಿ ಗುರುತಿಸೋದು. ಅದು ಹೇಗಿದೆಯೋ ಹಾಗೆ. ಉತ್ಸಾಹ ಇದೆ ಅಂದ್ರೆ ಇದು ಉತ್ಸಾಹದ ಮನಸ್ಥಿತಿ ಈ ಕ್ಷಣದಲ್ಲಿ ಅಂತ ಸ್ಪಷ್ಟವಾಗಿ ಗುರುತಿಸೋದು. ಅದನ್ನು ಹಾಗೆ ಇರಲು ಬಿಡುವುದು. ಹೇಗಿದೆಯೋ ಹಾಗೆ. ಉತ್ಸಾಹ ಇದ್ರೆ ಉತ್ಸಾಹ, ಆಲಸ್ಯತನ ಇದ್ರೆ ಆಲಸ್ಯತನ. ಈ ಕ್ಷಣದಲ್ಲಿ ಉದ್ವೇಗತೆ ಇದೆಯಾ ಅಥವಾ ಸಮಾಧಾನ ಇದೆಯಾ? ಉದ್ವೇಗತೆ ಇದ್ರೆ ಅದನ್ನ ಗುರುತಿಸುವುದು, ಪರಿಶೀಲಿಸುವುದು. ಅಂದ್ರೆ ಉದ್ವೇಗತೆ ಯಾವ ರೀತಿ ಇದೆ, ಇದು ಮನಸ್ಸಿನಲ್ಲಿ ಹೇಗೆ ಅನ್ನಿಸ್ತಿದೆ, ದೇಹದಲ್ಲಿ ಹೇಗೆ ಅನ್ನಿಸ್ತಾ ಇದೆ, ದೇಹದಲ್ಲಿ ಕಂಡು ಬರುವ ಸಂವೇದನೆಗಳು, ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಅದನ್ನ ಗುರುತಿಸುವುದು ಮತ್ತು ಹಾಗೆ ಇರಲು ಬಿಡುವುದು, ಅದನ್ನು ಒಪ್ಪಿಕೊಳ್ಳುವುದು. ಇದು ಉದ್ವೇಗತೆಯ ಮನಸ್ಥಿತಿ. ಹಾಗೆ ಉದ್ವೇಗತೆ ಇಲ್ಲ ಅಂದ್ರೆ ಸಮಾಧಾನದ ಮನಸ್ಥಿತಿ ಅಂತ. ಅದೇ ರೀತಿ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಗೊಂದಲಮಯ ಸ್ಥಿತಿ ಇದೆಯಾ ಅಥವಾ ಸ್ಪಷ್ಟತೆ ಇದೆಯಾ ಗುರುತಿಸುವುದು, ಪರಿಶೀಲಿಸುವುದು ಮತ್ತು ಒಪ್ಪಿಕೊಳ್ಳುವುದು, ಹಾಗೆ ಇರಲು ಬಿಡುವುದು. ಒಟ್ಟಾರೆಯಾಗಿ ಈ ಕ್ಷಣದಲ್ಲಿ ಯಾವುದಾದರೂ ಅಡೆತಡೆಗಳಿದೆಯಾ? ಗೊಂದಲಮಯ ಇರಬಹುದು, ಉದ್ವೇಗತೆ ಇರಬಹುದು, ಆಲಸ್ಯತನ ಇರಬಹುದು, ಬಯಕೆಗಳಿರಬಹುದು ಅಥವಾ ದ್ವೇಷ ಇರಬಹುದು. ಇವು ಯಾವುದಾದ್ರೂ ಇದೆಯಾ ಈ ಕ್ಷಣದಲ್ಲಿ? ಯಾವುದೇ ಇದ್ರೂ ಗುರುತಿಸೋದು. ಯಾವುದು ಇಲ್ಲ ಅಂದ್ರೆ
ಈ ಕ್ಷಣದಲ್ಲಿ ಯಾವುದು ಇಲ್ಲ ಎಂದು ಸ್ಪಷ್ಟವಾಗಿ ಅರಿಯುವುದು. ಇದು ಅಡೆತಡೆಗಳ ರಹಿತ ಮನಸ್ಥಿತಿ ಅಂತ. ಆಮೇಲೆ ಕೆಲವು ಸಮಯದಲ್ಲಿ ಯಾವುದೋ ಒಂದು ಅಡೆತಡೆ ಮೂಡಿ ಬರ್ತದೆ. ಅಡೆತಡೆ ಅಂತ ಹೇಳಿದ್ರೆ ಉದ್ವೇಗತೆ ಇರ್ಬೋದು, ಗೊಂದಲ ಇರ್ಬೋದು, ಅಥವಾ ಆಲಸ್ಯತನ ಇರ್ಬೋದು, ಅಥವಾ ಬಯಕೆ ಮತ್ತು ದ್ವೇಷ ಇರಬಹುದು. ಯಾವುದೇ ಭಾವನೆ ಕಂಡು ಬಂದರೂ ಕೂಡ ಅದನ್ನು ಗುರುತಿಸುವುದು, ಬರುವಿಕೆಯನ್ನು ಗುರುತಿಸುವುದು. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಇರುವಿಕೆಯನ್ನು ಗುರುತಿಸುವುದು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಹೊರಟು ಹೋಗುವಿಕೆಯನ್ನು ಗುರುತಿಸುವುದು. ಉದ್ವೇಗತೆ ಬಂತು, ಗುರುತಿಸುವುದು. ಅದರ ಇರುವಿಕೆಯನ್ನು ಗುರುತಿಸುವುದು. ಅದು ಹೊರಟು ಹೋದಾಗ ಅದನ್ನ ಇದು ಹೊರಟು ಹೋಯಿತು ಅಂತ ಗುರುತಿಸುವುದು. ಮತ್ತು ಆ ಉದ್ವೇಗತೆ ಇಲ್ಲದಿರುವಿಕೆಯ ಅರಿವು, ಆ ಸ್ಥಿತಿಯನ್ನು ಗುರುತಿಸುವುದು. ಇದು ಸಂಪೂರ್ಣ ಚಕ್ರ, ಕಾಲಚಕ್ರ, ಅಡೆತಡೆಗಳ ಕಾಲಚಕ್ರ. ಪ್ರತಿ ಅಡೆತಡೆಗಳು ಬರುತ್ತಿವೆ, ಸ್ವಲ್ಪ ಹೊತ್ತು ಇರುತ್ತಿವೆ, ಹೊರಟು ಹೋಗುತ್ತಿವೆ. ಇರುವುದನ್ನು ಇದ್ದ ಹಾಗೆ ಗುರುತಿಸುವುದೇ ಧ್ಯಾನ. ಆ ಮನಸ್ಥಿತಿಯನ್ನು ಗುರುತಿಸಿದಾಗ ನಮ್ಮ ಮನಶಕ್ತಿ ಹೆಚ್ಚಾಗುತ್ತೆ. ಸಮಾಧಾನ ಹೆಚ್ಚಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ, ಸ್ಪಷ್ಟತೆ ದೊರೆಯುತ್ತೆ ಜೀವನದಲ್ಲಿ ಕ್ಷಣ ಪ್ರತಿ ಕ್ಷಣ. ನಮ್ಮ ಮನಸ್ಥಿತಿಗಳ ವಿರುದ್ಧ ಹೋರಾಡುವುದು ಬೇಡ, ಅವುಗಳನ್ನು ಅರಿಯುವುದು ಮತ್ತು ಹಾಗೆ ಇರಲು ಬಿಡುವುದು. ಉದ್ವೇಗತೆ, ಆಲಸ್ಯತನ, ಗೊಂದಲಗಳನ್ನು ದ್ವೇಷಿಸುವುದು ಬೇಡ, ಅವುಗಳನ್ನು ಪರಿಶೀಲಿಸುವುದು, ಅರಿಯುವುದು, ಹಾಗೆ ಇರಲು ಬಿಡುವುದು. ಇದೇ ನಮ್ಮ ಶಾಂತ ಜೀವನಕ್ಕೆ ದಾರಿ. ಯಾವಾಗ ನಮ್ಮ ಉದ್ವೇಗತೆ, ನಮ್ಮ ಗೊಂದಲ, ನಮ್ಮ ಆಲಸ್ಯತನದ ಜೊತೆಗೆ ನಾವು ಆರಾಮಾಗಿರ್ತೀವೋ ಆಗ ಬೇರೆ ಇನ್ನೇನು ನಮಗೆ ತೊಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೇ ಅಭ್ಯಾಸವನ್ನ ಮುಂದುವರಿಸೋಣ. ರಾತ್ರಿ ಸಮಯದಲ್ಲೂ ಕೂಡ ಆ ಉದ್ವೇಗತೆ, ಆಲಸ್ಯತನ, ಗೊಂದಲಗಳನ್ನು ಗುರುತಿಸುವುದು, ಅದರ ಜೊತೆಗೆ ಬಯಕೆಗಳು ಮತ್ತು ದ್ವೇಷಗಳನ್ನು ಗುರುತಿಸುವುದು. ಹಗಲು ಹೊತ್ತಲ್ಲೂ ಗುರುತಿಸ್ತಾ ಇರೋದು, 24 ಗಂಟೆಗಳಲ್ಲಿ ಯಾವಾಗ ನೆನಪಾಗುತ್ತೋ ಆಗ ಗುರುತಿಸೋದು, ಎಷ್ಟು ಸಾಧ್ಯನೋ ಅಷ್ಟು ಗುರುತಿಸೋದು. ಇದೇ ಅಭ್ಯಾಸ. ಒಂದು ಅನುಭವವನ್ನು ಕೂಡ ನೋಡಬಹುದು. ನಾವು ಯಾವಾಗ ಗುರುತಿಸ್ತೀವೋ ಆಗ ಏನೋ ಒಂದು ಶಾಂತ ಸ್ಥಿತಿ, ಆರಾಮದಾಯಕ ಸ್ಥಿತಿ ಅಂತ ಅನ್ಸುತ್ತೆ.
ಅದೊಂದು ರೀತಿಯ ಸಮಾಧಾನವನ್ನು ನೀಡುತ್ತೆ. ಉದ್ವೇಗತೆಯ ಅರಿವೇ ಸಮಾಧಾನ. ಆಲಸ್ಯತನದ ಅರಿವೇ ಉತ್ಸಾಹಕ್ಕೆ ದಾರಿ ಕೊಡುತ್ತೆ. ಗೊಂದಲತೆಯ ಅರಿವೇ ಸ್ಪಷ್ಟತೆಗೆ ದಾರಿ ಮಾಡಿಕೊಡುತ್ತೆ. ಈ ಅರಿವಿನ ದಾರಿಯಲ್ಲಿ ಮುಂದೆ ಹೋಗೋಣ. ಅರಿವೇ ಗುರು, ಅರಿವೇ ಪರಿಹಾರ. ಅರಿವಿನ ಬೆಳಕಿನಲ್ಲಿ ಮುಂದೆ ಹೋಗ್ತಿರೋಣ. ಈಗ ಗಮನವನ್ನ ದೇಹದ ಕಡೆಗೆ ತೆಗೆದುಕೊಂಡು ಬರೋಣ. ಕಾಲುಗಳ ಕಡೆಗೆ, ಪಾದಗಳ ಕಡೆ. ಈ ಪಾದಗಳಲ್ಲಿ ಯಾವ ರೀತಿಯ ಅನುಭವ ಇದೆ ಗಮನಿಸೋಣ. ಕಾಲಿನ ಬೆರಳುಗಳು, ಹಿಮ್ಮಡಿಗಳು, ಪಾದದ ಕೆಳಭಾಗ, ಅಂಗಾಲುಗಳು. ಇಲ್ಲಿ ಕಂಡುಬರುವ ಸಂವೇದನೆಗಳನ್ನು ಗಮನಿಸೋಣ. ಹಾಗೆ ಆಂಕಲ್ಸ್, ಕೆಳಭಾಗದ ಕಾಲುಗಳು, ಮೊಣಕಾಲುಗಳು, ಮೇಲ್ಭಾಗದ ಕಾಲುಗಳು. ದೇಹದ ಮುಂಭಾಗ, ಕೆಳಭಾಗದ ಹೊಟ್ಟೆ, ಮೇಲ್ಭಾಗದ ಹೊಟ್ಟೆ, ಎದೆಯ ಭಾಗ, ಗಂಟಲು, ಮುಖದ ಭಾಗ, ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ. ಹಾಗೆ ದೇಹದ ಹಿಂಭಾಗ, ಬೆನ್ನಿನ ಕೆಳಭಾಗ, ಮೇಲ್ಭಾಗ, ಎರಡೂ ಕೈಗಳು, ಭುಜಗಳು, ಕತ್ತಿನ ಭಾಗ, ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ. ಇಡೀ ದೇಹವನ್ನ ಗಮನಿಸುವುದು. ಈ ದೇಹವನ್ನ ಕಾಲುಗಳಿಂದ ತಲೆಯವರೆಗೆ ಸ್ಕ್ಯಾನ್ ಮಾಡ್ತಾ ದೀರ್ಘವಾಗಿ ಉಸಿರಿನ ಒಳಗಡೆ ತೆಗೆದುಕೊಳ್ಳೋಣ. ತಲೆಯಿಂದ ಕಾಲುಗಳ ಕಡೆಗೆ ಸ್ಕ್ಯಾನ್ ಮಾಡ್ತಾ ಇಡೀ ದೇಹವನ್ನು ಗಮನಿಸ್ತಾ ಉಸಿರನ್ನ ಹೊರಗಡೆ ಹಾಕೋಣ. ಇನ್ನೊಂದು ಬಾರಿ ದೇಹವನ್ನ ಕೆಳಭಾಗದಿಂದ ಮೇಲ್ಭಾಗದವರೆಗೆ ಗಮನಿಸ್ತಾ ದೀರ್ಘವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳೋಣ. ಮೇಲ್ಭಾಗದಿಂದ ಕೆಳಭಾಗದವರೆಗೆ ಗಮನಿಸ್ತಾ ಉಸಿರನ್ನ ಹೊರಗಡೆ ಹಾಕೋಣ. ಈ ಒಂದು ವಿಶಾಲವಾದ ಮನಸ್ಥಿತಿಯಿಂದ ನಿಧಾನವಾಗಿ ಎರಡು ಕೈಗಳನ್ನ ಮೇಲಕ್ಕೆತ್ತೋಣ. ಒಂದಕ್ಕೊಂದು ಉಜ್ಜೋಣ. ಶಬ್ದದ ಅರಿವು ಮತ್ತು ಎರಡೂ ಕೈಗಳ ಮಧ್ಯದಲ್ಲಿ ಕಂಡುಬರುವ ಶಾಖದ ಅರಿವು. ನಿಧಾನವಾಗಿ ಅಂಗೈಗಳನ್ನ ಕಣ್ಣುಗಳ ಮೇಲಿಟ್ಕೊಳ್ಳೋಣ. ಬಿಸಿಯ ಅನುಭವ. ಎರಡು ಅಂಗೈಗಳನ್ನ ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನ ತೆರೆಯೋಣ. ಮುಗುಳ್ನಗೆಯೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.
ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ನಾನು ಮೊದ್ಲೇ ಸರಿ ಬಂದಿದ್ದು, ನನಗೆ ಹಿಂದಿಂದ ಏನಾಯ್ತು ಗೊತ್ತಿಲ್ಲ. ನಾನು ಜಾಯಿನ್ ಆಗಿದ್ದೀನಿ ನಿಮ್ ಗ್ರೂಪ್ ಅಲ್ಲಿ. ಅದ್ರ ಫಸ್ಟ್ ಟೈಮ್ ನಂಗೆ ಸಿಕ್ತು. ಹಿಂದಿಂದ ಏನೇನು ಇದಾಗಿದೆ ಗೊತ್ತಾಗಿಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅದೇ ಏನಂತ ಡಿಫ್ರೆನ್ಸ್ ಇಲ್ಲ ಮೇಡಮ್. ಹೋದ ಬಾರಿ ನಾವು ಪಂಚಕ್ಲೇಶಗಳ ಬಗ್ಗೆ ನೋಡಿದ್ವಿ. ಅದು ಪತಂಜಲಿಯದು ಮತ್ತೆ ಒಂದು ವೇದಾಂತಿಕ್ ಅಭ್ಯಾಸ. ಈ ಬಾರಿ ಬುದ್ಧನ ಅಭ್ಯಾಸ ನೋಡಿದ್ದು. ಅಲ್ಲಿ ಪಂಚಕ್ಲೇಶಗಳು, ಇಲ್ಲಿ 5 ಅಡೆತಡೆಗಳು. ಅಂದ್ರೆ ಇವುಗಳ ಇದು ಬಗ್ಗೆ ಅಭ್ಯಾಸ ಮಾಡಿದ್ವಿ. ವಿಪಶನ ಬರುತ್ತೇನ್ರಿ ಸರ್ ಇದು? ವಿಪಶ್ಯನ ರಿಲೇಟೆಡ್ ಮೇಡಮ್, ಬುದ್ಧನ್ ಟೆಕ್ನಿಕ್. ಅಂದ್ರೆ ಮೆಡಿಟೇಷನ್ ಅಂದ್ರೆ ನಾರ್ಮಲ್ ಆಗಿ ಕಣ್ಣು ಬಂದ್ ಮಾಡಿ ಅದು ಅದೇ ತರಾನೇ ಹೇಳಿದ್ದೀರಾ ಸರ್? ಅರಿವೇ ಧ್ಯಾನ ಅಂತ ಇಲ್ಲಿ ನಾವು ಮಾಡ್ತಾ ಇದೀವಿ ಮೇಡಮ್. ಅರಿವು ಮತ್ತು ಉಪಸ್ಥಿತಿ ಅನ್ನುವಂಥದ್ದು ಏನಿರುತ್ತೆ ಅದೇ ಧ್ಯಾನ. ಸುಲಭವಾಗಿ ಅಂತಂದ್ರೆ ಈ ಕಣ್ಣು ಮುಚ್ಕೊಂಡೆ ಮಾಡೋದು ಧ್ಯಾನ ಅಂತ ಹೇಳಕ್ಕಾಗಲ್ಲ, ಅಥವಾ ನಾವು ಈ ರೀತಿ ಕೂತ್ಕೊಂಡೆ ಮಾಡಿದ್ರೆ ಮಾತ್ರ ಧ್ಯಾನ ಅಂತಲ್ಲ. ಕ್ಷಣ ಪ್ರತಿ ಕ್ಷಣನು ನಮ್ ಜೀವನನೇ ಒಂದು ಧ್ಯಾನದ ಜೀವನ ಆಗಿರ್ಬೇಕು ಅಂತ ಅಷ್ಟೇ. ಅಂದ್ರೆ ನಾವು ಈಗ ಉದ್ವೇಗತೆ ಯಾವ ಟೈಮಲ್ಲಾದ್ರೂ ಬರ್ಬೋದು, ಆಲಸ್ಯತನ ಯಾವ ಟೈಮಲ್ಲಾದ್ರೂ ಬರ್ಬೋದು, ಧ್ಯಾನದ ಸಮಯದಲ್ಲಿ ಅಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಯಾವಾಗ್ಲೇ ಬಂದ್ರು ಕೂಡ ಅದನ್ನ ಗುರುತಿಸುವಂತದ್ದು ಅದೇ ಧ್ಯಾನ. ಅಂದ್ರೆ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದು ಈ ಸ್ಥಿತಿಯಲ್ಲಿ. ನಮ್ಮ ಅನುಭವವನ್ನ, ನಮ್ಮಲ್ಲಿ ನಡೀತಿರುವಂತ ಮನಸ್ಸು ಮತ್ತು ದೇಹದಲ್ಲಿ ಕಂಡು ಬರುವ ಯಾವುದೇ ರೀತಿಯ ಅನುಭವ ಇದೆ ಏನಿದೆ ಅದನ್ನ ಅರಿಯುವುದೇ ಧ್ಯಾನ. ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಥ್ಯಾಂಕ್ಸ್. ನೆಕ್ಸ್ಟ್ ವೀಕ್ ಇಂದ ನಾನು ಜಾಯಿನ್ ಆಗ್ಕೋತಾ ಇರ್ತೀನಿ. ನಾನು ಇದೀನಿ ನಿಮ್ ಗ್ರೂಪ್ ನಲ್ಲಿ. ಸರಿ, ಥ್ಯಾಂಕ್ಸ್ ಸರ್. ತುಂಬಾ ಖುಷಿ ಚೆನ್ನಾಗಿ. ಆಯ್ತು ಮೇಡಮ್, ನಿಮ್ಮ ಅನುಭವಗಳ ಹಂಚಿಕೊಂಡಿದ್ದು ಕೇಳಿ ಖುಷಿ ಆಯ್ತು. ಧನ್ಯವಾದ. ಇಲ್ಲ ಚಲೋ ಅನಿಸ್ತ್ರಿ ಸರ್, ನಿಜವಾಗಿ ತುಂಬಾ ಥ್ಯಾಂಕ್ಸ್. ಒಂದು ಈಗೋ ಅನ್ನುವಂಥದ್ದು, ಅಹಂ ಭಾವ ಅನ್ನುವಂಥದ್ದು ಈ ವಾರ ಕವರ್ ಮಾಡ್ಲಿಲ್ಲ ನಾವು. ಯಾಕೆಂದ್ರೆ ಇಲ್ಲಿ ಬುದ್ಧದ 5 ಏನು ಅಡೆತಡೆಗಳಿದೆ ಅಲ್ಲೆಲ್ಲೂ ಕೂಡ ಅಹಂಕಾರದ ಬಗ್ಗೆ ಬರಲ್ಲ, ಏನು ಬರಲ್ಲ. ಅದನ್ನ ಮುಂದಿನ ವಾರ ಮುಂದಿನ ವೆಬಿನಾರ್ ನಲ್ಲಿ ನೋಡೋಣ. ಬುದ್ಧ ಅಹಂಕಾರದ ಬಗ್ಗೆ ಏನ್ ಮಾತಾಡಿರೋದು ಅಂತ ಯಾರಿಗಾದ್ರೂ ಗೊತ್ತಾ? ಬುದ್ಧ ಏನ್ ಮಾತಾಡಿರೋದು ಅಂತ ಅಹಂಕಾರದ ಬಗೆಗೆ? ಇಲ್ಲ, ಗೊತ್ತಿಲ್ಲ. ಅದೊಂದು ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿದ್ದು ಗೊತ್ತದ. ಆಸೆಗಳ ಬಗ್ಗೆ ಮಾತಾಡಿರೋದು, ಆಸೆ ದುಃಖಕ್ಕೆ ಮೂಲ ಅಂತ. ಆದ್ರೆ ಅಹಂಕಾರದ ಬಗ್ಗೆ ಬುದ್ಧ ನೇರವಾಗಿ ಎಲ್ಲೂ ಮಾತಾಡಿಲ್ಲ. ಅದೊಂದು ಪಂಚಿ. ತುಂಬಾ ಜನ ಏನಿದ್ದಾರೆ ಅದನ್ನ ಇಂಟರ್ಪ್ರಿಟ್ ಮಾಡಿ ಯಾರ್ಯಾರು ಏನೇನೋ ಹಾಕಿದ್ದಾರೆ. ಅದು ಸರಿ ತಪ್ಪು ಅನ್ನೋದಕ್ಕಿಂತ ಅದು ಬುದ್ಧ ಹೇಳೋದ್ರ ಪ್ರಕಾರನೇ ಇರುತ್ತೆ. ಆದ್ರೆ ಬುದ್ಧ ನೇರವಾಗಿ ಅಹಂಕಾರದ ಬಗ್ಗೆ ಅಥವಾ ಈಗೋದ ಬಗ್ಗೆ ಎಲ್ಲೂ ಅಷ್ಟೇ ಜಾಸ್ತಿ ಹೇಳಿಲ್ಲ. ಆ ಹೇಳಿರೋದು ಬುದ್ಧ ಅಹಂಕಾರವನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಹೇಳೋದು, ಆ ನಾನು ಅನ್ನುವಂತ ಅಹಂಕಾರವನ್ನ ಮುರಿಯೋದಕ್ಕೆ ಏನ್ ಮಾಡೋದು ಅನ್ನೋದನ್ನ ಅಭ್ಯಾಸ ಮುಂದಿನ ವೆಬಿನಾರ್ ಅಲ್ಲಿ ನೋಡೋಣ. ಅದು ಅನಾತ್ಮ ಅಂತ ಕರೀತಾರೆ. ಅನಾತ್ಮ ಜ್ಞಾನ, ಅದರ ಅಭ್ಯಾಸ ಮುಂದಿನ ವೆಬಿನಾರ್ ಅಲ್ಲಿ ಮಾಡೋಣ. ಅನಾತ್ಮಕ ಧ್ಯಾನ, ಅನಾತ್ಮ, ಅಕಸ್ಮಾತಕ ಧ್ಯಾನ, ಅನಾತ್ಮ, ಅನಾತ್ಮ. ಅನಾತ್ಮ. ಸರ್, ಗೊಂದಲದಲ್ಲಿದ್ರೆ ಬೇಚೈನ್ ಇರುತ್ತೆ. ಆದ್ರೂ ಧ್ಯಾನದಲ್ಲಿ ನಾವು ಕೂತಿದಾಗ ಅದು ಗೊತ್ತಾದ್ಮೇಲೆ ಅದಕ್ಕೆ ಏನ್ ಇಲಾದೇನು ಅಂದ್ರೆ ಏನಿಲ್ಲ ಮೇಡಮ್, ಗೊಂದಲದ ಅರಿವೇ ಧ್ಯಾನ. ಅದೇ ಅರಿವೇ ಧ್ಯಾನ ಕರೆಕ್ಟು. ಆದ್ರೆ ಮುಂದೆ ಮುಂದೆ ಸ್ವಲ್ಪ ಕಡಿಮೆ ಆಗುತ್ತೇನಾ ಹೆಂಗಂತ? ಆಗುತ್ತೆ ಕಂಟ್ರೋಲಿಗೆ ಬರುತ್ತೇನಾ? ಆದ್ರೆ ಆ ಗೊಂದಲವನ್ನ ನಾವು ಏನು ಸ್ಪಷ್ಟತೆಯಾಗಿ ಬದಲಾಯಿಸುವ ಪ್ರಯತ್ನ ಮಾಡ್ತೀವಲ್ಲ, ಅದು ಧ್ಯಾನ ಅಲ್ಲ, ಅದು ದುಃಖ. ಉದ್ವೇಗತೆಯ ಅರಿವು ಧ್ಯಾನ. ಓಕೆ. ಅದನ್ನ ಸಮಾಧಾನವನ್ನಾಗಿ ಮಾಡೋದಕ್ ಪ್ರಯತ್ನ ಮಾಡ್ತೀವಲ್ಲ, ಬದಲಾಯಿಸುವ ಪ್ರಯತ್ನ, ಅದು ದುಃಖ. ಅದು ಹೇಗಿದೆಯೋ ಹಾಗೆ ಅರಿಯುವುದೇ ಧ್ಯಾನ. ಅದೇ ಪ್ರಕಾರ ನಡೆಯುವುದೇ ಧ್ಯಾನನಾ? ಅದೇ ಪ್ರಕಾರ ಒಪ್ಕೊಳ್ಳೋದು, ಅರಿಯುವುದು, ಒಪ್ಪಿಕೊಳ್ಳುವುದು, ಅರಿಯುವುದು, ಅದು ಧ್ಯಾನ. ಸಾಕ್ಷಿ ಮನೋಭಾವದಿಂದ ನೋಡುವಂತದ್ದು ಧ್ಯಾನ. ಅಂದ್ರೆ ಒಂಥರ ಸ್ಕ್ಯಾನಿಂಗ್ ಅನ್ರಿ ಸರ್? ಸ್ಕ್ಯಾನಿಂಗ್ ನಮ್ ಗುಣಗಳನ್ನ ಸ್ಕ್ಯಾನ್ ಮಾಡೋದು ಅದಾಗ್ಬೋದು. ಅಂದ್ರೆ ಮತ್ತೆ ಸ್ಕ್ಯಾನಿಂಗ್ ಅಂದ್ರೆ ಹುಡುಕುವಿಕೆ ಬರುತ್ತೆ ಮೇಡಮ್. ಅದು ಏನಿದೆ ಅದನ್ನ ಅರಿಯುವುದಷ್ಟೇ, ಹುಡುಕೋದಲ್ಲ.
ಅಷ್ಟೇ. ಇಲ್ದೇ ಇರೋದನ್ನ ಹುಡ್ಕೋದು ಬೇಡ ಅಂತ ಅಷ್ಟೇ. ಆಯ್ತು. ಈಗ ಉದ್ವೇಗತೆ ಬಂತು ಅಂದ್ರೆ ಉದ್ವೇಗತೆದ ಅರಿವು, ಅದೇ ಧ್ಯಾನ. ಆಲಸ್ಯತನ ಬಂತು ಅಂದ್ರೆ ಆಲಸ್ಯತನದ ಅರಿವು. ಉತ್ಸಾಹ ಬಂದ್ರೆ ಉತ್ಸಾಹದ ಅರಿವು. ಗೊಂದಲ ಇದ್ರೆ ಗೊಂದಲದ ಅರಿವು. ಅಷ್ಟು ಸಿಂಪಲ್ ಆಗಿ ಇರುವಂತದ್ದು. ಇಲ್ಲದೆ ಇರೋದನ್ನ ಹುಡುಕೋದು ಬೇಡ ಅಂತ ಅಷ್ಟೇ. ಆಯ್ತು. ನಾವ್ ಹೆಂಗ್ ಅದೀವೋ ಅದೇ ತರ ಇದ್ರು. ಅದೇ ರೀತಿ ಅದನ್ನ ಅರಿಯುವುದೇ ಧ್ಯಾನ. ಈ ಸಲ ಗೊಂದಲದಲ್ಲಿ ಇರ್ಬೋದು, ನಾಳೆ ಅದೇ ಆ ಅದ್ರ ಗೊಂದಲ ವಿರುದ್ಧವಾಗಿರ್ಬೋದು, ಅನ್ನುವಂಥದ್ದು ಅದು ಕೂಡ ಒಪ್ಕೋಬೋದು. ಶಾಶ್ವತವಾಗಿ ಇರಲ್ಲ ಅಲ್ವಾ ಮೇಡಮ್ ಅದು? ಹೌದು. ಹಾ ಆ ಗೊಂದಲ ಅನ್ನುವಂಥದ್ದು ಬರುತ್ತೆ, ಹೋಗುತ್ತೆ. ಹಾ ಆ ಗೊಂದಲ ಇರೋದನ್ನು ಅರಿಯುವುದು, ಅದು ಹೋಗೋದನ್ನು ಅರಿಯುವುದು, ಹೌದು. ಎರಡನ್ನೂ ಅರಿಯುವುದು. ಅವಾಗ ಅದರ ನಿರ್ಮೂಲನೆ ಆಗುತ್ತೆ ಅಂತ. ನಿರ್ಮೂಲನೆ ಆಗುದೇ ಒಂದ್ ಸ್ವಲ್ಪ ಕಷ್ಟ, ನೋಡ್ಬೇಕಾಗುತ್ತೆ. ನೋಡಿದ್ದೀರಾ ಮೇಡಮ್ ನೀವು ಅವು ಎರಡು ಸ್ಥಿತಿಗಳನ್ನ? ಗೊಂದಲ ಮನಸ್ಥಿತಿ ಬರೋದು ಮತ್ತೆ ಹೋಗೋದು. ಗೊಂದಲದಲ್ಲಿ ಇದ್ದಿದ್ ನೋಡಿದೀವಿ, ಆದ್ರೆ ಸಮಾಧಾನಕ್ಕೆ ಅದಕ್ಕೆ ಪರಿಹಾರ ಏನು ಅಂತ ಗೊತ್ತಾಗಲ್ಲ. ತಾನಾಗಿ ಬರುತ್ತೆ ಮೇಡಮ್. ಗೊಂದಲವನ್ನ ಅರಿತ್ರೆ ಸಮಾಧಾನ ತಾನಾಗಿ ಬರುತ್ತೆ, ಸ್ಪಷ್ಟತೆ ತಾನಾಗಿ ಬರುತ್ತೆ. ಸಮಸ್ಯೆ ಅಂದ್ರೆ ಗೊಂದಲನ್ನ ಅರಿಯದೆ ನಾವು ಸ್ಪಷ್ಟತೆಯನ್ನು ಹುಡುಕ್ತಾ ಇದ್ದೀವಿ. ಹೌದಾ? ಗೊಂದಲವನ್ನ ಅರಿಯುವುದಂದ್ರೆ ಏನು? ಈ ಕ್ಷಣದಲ್ಲಿ ಗೊಂದಲ ಬಂತು, ಇದು ನನಗೆ ಗೊತ್ತಾಯ್ತು, ಅರಿವು ಬಂತು. ಈ ಕ್ಷಣದಲ್ಲಿ ಗೊಂದಲ ಹೊರಟೋಯ್ತು, ಈಗ ಗೊಂದಲದಲ್ಲಿ ಇಲ್ಲ, ಅದು ನನ್ನ ಅರಿವಿಗೆ ಬಂತು. ಅಷ್ಟಾದ್ರೆ ಸಾಕು ಮೇಡಮ್, ನಿಮ್ಗೆ ಸ್ಪಷ್ಟತೆ ಬಂದ್ಬಿಡುತ್ತೆ. ಅವಾಗ ಸ್ಪಷ್ಟತೆ ಗೊತ್ತಾಗುತ್ತೆ. ಅಂದ್ರೆ ನಮ್ಗೆ ಹೋಯ್ತು, ಗೊಂದಲ ಎಲ್ಲ ಹೋಯ್ತು, ನಮ್ಗೆ ಈಗ ಸ್ವಲ್ಪ ರೆಸ್ಟ್ ತಾನಾಗೆ ಬರುತ್ತೆ. ಹೌದು ಮೇಡಮ್. ಆಮೇಲೆ ನೀವು ಗೊಂದಲವನ್ನ ಮತ್ತೆ ಉದ್ವೇಗತೆ, ಆಲಸ್ಯತನವನ್ನ ದ್ವೇಷಿಸಲ್ಲ, ಅವುಗಳ ವಿರುದ್ಧ ಹೋರಾಟ ಮಾಡಲ್ಲ. ಆ ಒಂದು ಕ್ರಿಯೆಯಲ್ಲೇ ಆಟೋಮೆಟಿಕ್ ಆಗಿ ಸಮಾಧಾನ, ಸಮಾಧಾನಕ್ಕೆ ಪರಿಸ್ಥಿತಿ ಬರುತ್ತೆ, ತಂತಾನೆ ಸಮಾಧಾನಕ್ಕೆ ಪರಿಸ್ಥಿತಿ ಬರುತ್ತೆ. ಹೌದೌದು, ಅದು ಅರಿವಾದ್ಮೇಲೆ ತಂತಾನೆ ಸಮಾಧಾನ ಸ್ಥಿತಿಗೆ ಬರುತ್ತೆ. ಅದು ಬರುತ್ತೆ ಮೇಡಮ್, ತಾನಾಗಿ ಬರುತ್ತೆ. ಅರಿವೇ ಪರಿಹಾರ, ಅರಿವೇ ಗುರು ಅಷ್ಟೇ. ನಮ್ ಕೆಲಸ ಅದನ್ನ ಬದಲಾವಣೆ ಮಾಡೋದಲ್ಲ, ಅರಿಯುವುದು ಅಷ್ಟೇ. ಅರಿವು ಏನ್ ಮಾಡ್ಬೇಕು ಮಾಡ್ಕೊಳತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಾಗ ಸರ್ ಯಾವುದೇ ಕೆಲಸ ಮಾಡ್ಬೇಕಂದ್ರೆ ನಾವು ದ್ವಂದ್ವತೆ ಇರುತ್ತೆ ನೋಡ್ರಿ, ಅಂದ್ರೆ ಕನ್ಫ್ಯೂಷನ್ ಅಂತ ಹೇಳ್ತಿರಲ್ಲ, ಇದನ್ನ ಮಾಡ್ಬೇಕು ಇದನ್ನ ಮಾಡ್ಬಾರ್ದು, ನಿರ್ಣಯ ತಗೊಳ್ಳುವಾಗ ದ್ವಂದ್ವತೆ ಇರುತ್ತಲ್ಲ, ಅದು ಹೋಗುತ್ತಾ ಇದರಿಂದ? ನಿರ್ಣಯ ತಗೋಬೇಕಾದ್ರೆ ಗೊಂದಲದ ಈಗ ಏನೋ ಒಂದು ನಿರ್ಣಯ ತಗೋಬೇಕು ಮೇಡಮ್. ಆವಾಗ ಉದ್ವೇಗತೆಯಲ್ಲಿ ನಿರ್ಣಯ ತಗೊಳ್ಳೋದು ಅಥವಾ ಆಲಸ್ಯತನದಲ್ಲಿ ನಿರ್ಣಯ ತಗೊಳ್ಳೋದು ಎಲ್ಲ ಸಮಸ್ಯೆ ಆಗ್ತಾ ಇರತ್ತೆ. ಅಥವಾ ನಮ್ಗೇನೋ ಕೋಪ ಬಂದಾಗ ನಿರ್ಣಯ ತಗೊಳ್ಳೋದು, ಇಮೋಷನಲಿ ಏನು ಭಾವನಾತ್ಮಕವಾಗಿ ನಿರ್ಣಯ ತಗೊಳ್ತೀವಿ, ಅದೆಲ್ಲ ಸಮಸ್ಯೆ ಆಗುತ್ತೆ. ಯಾವಾಗ ಸ್ಪಷ್ಟವಾದಂತ ಅರಿವಿರುತ್ತೋ ಆಗ ಭಾವನಾತ್ಮಕವಾಗಿ ನಿರ್ಣಯ ತಗೊಳ್ಳಲ್ಲ. ಯಾವ ರೀತಿ ತಗೋಬೇಕು ಅದನ್ನೇ ತಗೊಳ್ತೀವಿ. ಸುಮ್ನೆ ಭಾವನಾತ್ಮಕವಾಗಿ ಏನೋ ಒಂದು ಹೇಳ್ಬಿಡಲ್ಲ, ನಾನು ನಿನಗೆ ಅದನ್ನ ಕೊಟ್ಬಿಡ್ತೀನಿ ಹೋಗು ಅಂತ ಹೇಳಿ. ಇದು ಹೆಚ್ಚಾಗಿ ಜೀವನದಲ್ಲಿ ನಡೆಯುವಂತದ್ದು. ಯಾಕಂದ್ರೆ ನಾವು ಇದನ್ನ ಎಮೋಷನಲ್ ಆಗಿ ಏನೋ ಮಾತಾಡ್ಬಿಟ್ಟಿರ್ತೀವಿ, ನೀವು ಇಲ್ಲಿ ಹೋಗ್ಬೇಕೋ ಹೋಗ್ಬಾರ್ದು, ಇದವ್ರು ಕೊಡ್ಬೇಕೋ ಕೊಡ್ಬಾರ್ದು, ಇದನ್ನ ಮಾಡ್ಬೇಕೋ ಮಾಡ್ಬಾರ್ದು. ಇವಾಗ ಏನಾದ್ರು ಅಡಿಗೆ ಮಾಡ್ಬೇಕಂದ್ರೆ ಇದನ್ ಮಾಡ್ಲೆ ಅದನ್ನ ಮಾಡ್ಲೆ ಅಂದ್ರೆ ದ್ವಂದ್ವತೆ ಇರುತ್ತೆ, ಯಾವಾಗ್ಲೂ ಎರಡು ಮನಸ್ಸು ಇರುತ್ತಲ್ಲ. ಇದರಿಂದ ಏನಾಗ್ಬಿಡುತ್ತೆ, ನಮ್ಗಂದ್ರೆ ಡಿಸ್ಟರ್ಬ್ ಆಗಿ ಹೋಗ್ಬಿಡುತ್ತೆ ಮನುಷ್ಯನ ಮನಸ್ಸನ್ರಿ. ಇದು ಎಷ್ಟು ನಾನ್ ಯಾಕೆ ಕನ್ಫ್ಯೂಷನ್ ಅದೀನಿ, ಯಾಕ ಏನ್ ಕಡಿಮೆ ಅದು ಇರಬಾರ್ದು ಅಂತಿಲ್ಲ ಮೇಡಮ್, ಅದು ಇರೋದ್ರದ್ದು ಅರಿಯೋದಷ್ಟೇ. ಹೌದು, ಈ ಕ್ಷಣದಲ್ಲಿ ಗೊಂದಲದ ಮನಸ್ಥಿತಿ ಇದೆ, ಈಗ ಹೋಯ್ತು, ಅವೆರಡು ಗೊತ್ತಾಗ್ಬೇಕು ಅಂತ ಅಷ್ಟೇ. ಇಲ್ಲ ಸಮಸ್ಯೆ ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಮೇಡಮ್, ಅದು ಇರಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಲ್ಲ, ಇದ್ಯಾಕೆ ಬರ್ತಿದೆ ನನಗೆ, ಇದು ಬರಬಾರ್ದು ನನಗೆ ಅನ್ನುವಂಥದ್ದಲ್ಲ, ಅದು ಸ್ವೀಕಾರದ ಮನೋಭಾವ ಅಲ್ಲ. ಹೌದು, ಈ ಕ್ಷಣದಲ್ಲಿ ಗೊಂದಲದ ಮನಸ್ಥಿತಿ ಇದೆ, ಅದನ್ನ ಹೇಗಿದೆಯೋ ಹಾಗೆ ಸ್ವೀಕರಿಸೋದು, ಅದೇ ಅರಿವು. ಯಾವಾಗ ನಾವು ಗೊಂದಲವನ್ನ ಸ್ವೀಕರಿಸ್ತೀವಿ, ಆ ಅರಿವು ಮೂಡುತ್ತೆ. ಅದು ಏನ್ ಪರಿಹಾರ ಕೊಡುತ್ತೆ ಆಮೇಲೆ ತಾನಾಗೆ. ಇದರಿಂದ ಏನಾಗತ್ರಿ ಸರ್, ಜಾಸ್ತಿ ನಮ್ಗೆ ಸಮಸ್ಯೆಗಳು ಬರ್ತಾವ. ಇವಾಗ ಏನಾದ್ರು ನಾವು ಮಾಡ್ತಿರ್ತೀವಲ್ಲ, ಅದು ಮಾಡ್ಲಿಲ್ಲ, ಈಗ ನಾನ್ ಸುಮ್ನೆ ಇದು ಮಾಡಿದೆ ಅನ್ನೋದನ್ನ ನಾವು ಮನಸ್ಸಿಗೆ ತಗೊಂಡ್ಬಿಡ್ತೀವಿ. ಅಂದ್ರೆ ಇದು ತಪ್ಪಾಯ್ತು ನಮ್ ಕಡೆಯಿಂದ, ನಾವೇ ಅದನ್ನ ನನ್ನಿಂದನೇ ಆಯ್ತು, ಅದು ಒಂಥರ ನಮ್ಮನ್ನೇ ನಾವು ಪನಿಷ್ಮೆಂಟ್ ಏನು ಅಥವಾ ಶಿಕ್ಷೆ ಕೊಟ್ಟೋದನ್ನು ಅಥವಾ ಒಂದೇನೋ ಅದು ಅದಕ್ಕೆ ನಾನೇ ಹೊಣೆ ಅನ್ನೋ ಒಂದು ಭಾವನೆ ಬರುತ್ತಲ್ರಿ, ಅದು ನಮ್ಮನ್ನ ಬಹಳ ಒಂಥರ ಇಕ್ಕಟ್ಟಿಗೆ ಸಿಗಿಸ್ತೈತಿ. ಅದು ಅಹಂಭಾವ ಅಂತ ಹೇಳ್ತಾರೆ ಮೇಡಮ್. ಅದರದ್ದು ಈಗೋ, ಅದೇ ಈಗೋ ಎಲ್ಲ ನನ್ನಿಂದನೇ ಆಯ್ತು,
ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ ಕೆಟ್ಟದ್ದೇ ಆಯ್ತು, ಅದನ್ನ ನಾನ್ ಮಾಡಿದೆ ಅನ್ನುವಂಥದ್ದೇನಿದೆ ಒಳ್ಳೇದಕ್ಕಿಂತ ಇದನ್ನ ಜಾಸ್ತಿ ಮುಂದಿನ ವೆಬಿನಾರ್ ಅಲ್ಲಿ ಕವರ್ ಮಾಡೋಣ ಮೇಡಮ್. ಆಯ್ತು ಸರ್ ಆಯ್ತು. ತಪ್ಪಾಯ್ತು ಅಂದ್ರೆ ಇದು ನನ್ನಿಂದನೇ ತಪ್ಪಾಯ್ತು, ನನ್ನಿಂದನೇ ಅದೇ ಅದೇ ತಪ್ಪಾಯ್ತು. ಮೇಡಮ್, ಅದು ಈಗೋನೇ ಮೇಡಮ್, ಅದು ಅಹಂಕಾರ ಅಹಂಭಾವ, ಅದು ಇದನ್ನ ನಾನ್ ಮಾಡಿದೆ, ಇದು ನನ್ನಿಂದ ಆಗಿರೋದು ಅನ್ನುವಂಥದ್ದು. ಅದನ್ನ ಮುಂದಿನ ವೆಬಿನಾರದಲ್ಲಿ ಈ ಈಗೋ ಬಗ್ಗೆ ಮಾತಾಡೋಣ. ಈಗೋ ಆಯ್ತು ಅಥವಾ ಅಹಂಭಾವ ಅದ್ರ ಬಗ್ಗೆ ಮಾತಾಡೋಣ. ಓಕೆ. ತುಂಬಾ ತುಂಬಾ ಧನ್ಯವಾದಗಳು ಸರ್, ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಗುಡ್ ನೈಟ್ ಸರ್ ಸರ್. ಇದ್ರಲ್ಲಿ ವಾಟ್ಸಪ್ ಲಿಂಕ್ ಕಳಿಸಿರಲ್ಲ, ಅದು ಯಾರಿಗಾನ ಕಳಿಸ್ಬೋದಾ ಸರ್ ನಾವು ಇದ್ರಲ್ಲಿ ಜಾಯಿನ್ ಆಗ್ಲಕ್ಕೆ? ಹಾ ಕಳಿಸಿ ಮೇಡಮ್. ಏನ ಗೂಗಲ್ ಫಾರ್ಮ್ ಅದೇನಿದೆ ಅದಕ್ಕೆ ಜಾಯಿನ್ ಆಗ್ಬೇಕಾದ್ರೆ? ಏನಿಲ್ಲ ಮೇಡಮ್, ಏನಿಲ್ಲ, ಅದೇ ವಾಟ್ಸಪ್ ನಲ್ಲಿ ಅದು ನಾವು ಕಳ್ಸಿದ್ಮ್ಯಾಗ ಅವ್ರು ಜಾಯಿನ್ ಆಗ್ತಾರಲ್ಲ, ತಂತಾನೆ ಆಗುತ್ತೆ ಅದು ಜಾಯಿನ್, ಆಗುತ್ತೆ ಗ್ರೂಪ್ ನಾಗ ಬರ್ತಾರೆ. ಓಕೆ, ಗ್ರೂಪ್ ಅಲ್ಲಿ ಬರ್ತಾರೆ. ಇಬ್ರು ಕೇಳಿದ್ರು ಅದಕ್ಕೆ ಕೇಳದೆ ಇದೇನು. ಸರಿ ಡೈಲಿ ಮೆಡಿಟೇಷನ್ ಅವ್ರಿಗೆ ಬೇಕಂತೆ ರಾತ್ರಿ. ಸರಿ. ಸರಿ, ರಾತ್ರಿ ಕನ್ನಡದಲ್ಲಿ ಇರುತ್ತೆ ಮೇಡಮ್ ಅಷ್ಟೇ ಅವ್ರಿಗೆ. ಅದೇ ಕನ್ನಡದವ್ರಿಗೆ, ನಮಗ್ ಕನ್ನಡನೇ ಬೇಕು, ಹಿಂದಿ ಅವ್ರಿಗೆ ತಿಳಿಯಂಗಿಲ್ಲ. ಸರಿ ಸರಿ ಅದು ಹಿಂದಿ ಅವ್ರಿಗೆ ಗೊತ್ತಾಗಲ್ಲಂತೆ, ಅದಕ್ಕೆ ಕನ್ನಡದಲ್ಲಿ ಇದ್ರೆ ಹೇಳಿ ಮೇಡಮ್ ಅಂದ್ರು ನನ್ಗೆ. ಅದಕ್ಕೆ ಒಂದ್ ಸ್ವಲ್ಪ ನಿಮ್ ಕೇಳ್ಕೊಂಡ್ ಬಿಟ್ಟು ಲಿಂಕ್ ಕೊಡೋಣ ಅಂತ ಬಿಟ್ಟೆ. ಸರಿ ಸರಿ ಸರ್. ಸರಿ. ಇದು ವೆಬಿನಾರ್ ಲಿಂಕ್ ಬೇರೆ, ಮತ್ತೆ ನಮ್ಮ ಡೈಲಿ ಮೆಡಿಟೇಷನ್ ಲಿಂಕ್ ಬೇರೆ? ಅದು ಬೇರೆ ಮೇಡಮ್. Okay. ಅದು ವೆಬಿನಾರ್ ಗ್ರೂಪ್ ಅಲ್ಲಿ ನಾಳೆ ಹಾಕ್ತೀನಿ ಮೇಡಮ್ ಅದನ್ನ. ಸರಿ ಸರಿ, ಓಕೆ ಸರ್. ಇದ್ರಾದ್ರೆ ಈಗ ಏನ್ ನೀವು ಕಳ್ಸಿದ್ದು ಮೆಡಿಟೇಷನ್ ಇಲ್ಲ ಇಲ್ಲ, ಈಗ ನೀವು ಈಗ ಜಾಯಿನ್ ಆಗಿದ್ದು ನಿಮ್ದು ವೆಬಿನಾರ್? 7:30 ಕ್ಲಾಸ್ ಇಂದ ಇದೆಯಲ್ಲ ಮೇಡಮ್, ಪ್ರಾಣಾಯಾಮ ಕ್ಲಾಸ್ ಇಂದ, ಆ ಲಿಂಕ್ ಅಲ್ಲಿ ಅದು ವೆಬಿನಾರ್ ಲಿಂಕ್ ಅಷ್ಟೇ ಇದು. ಅದು ರಾತ್ರಿ ಧ್ಯಾನದ ಬೇರೆ ಇದೆ ಲಿಂಕ್, ಅದನ್ನ ಕಳಿಸ್ತೀನಿ ಮೇಡಮ್, ವೆಬಿನಾರ್ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಸರಿ ಸರ್, ಓಕೆ ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್ ಸರ್. ಶುಭ ಥ್ಯಾಂಕ್ ಯು ಸರ್, ಶುಭರಾತ್ರಿ. ಗುಡ್ ನೈಟ್ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್.